ಹಾಯ್. ನೋಡಿ ಸ್ನೇಹಿತರೆ, ಈ ದಿನ ಒಂದು ಅದ್ಭುತವಾದಂತಹ ಕಂಟೆಂಟ್ ಅನ್ನ ತಮಗೋಸ್ಕರ ತೆಗೆದುಕೊಂಡು ಬಂದಿದ್ದೇನೆ. ಹೆಣ್ಮಕ್ಳು ಯಾಕೆ ಕೆಲಸ ಮಾಡಬೇಕು ಅನ್ನುವಂಥ ಪ್ರಶ್ನೆ. ಹಾಗಾದ್ರೆ ಹೆಣ್ಮಕ್ಳು ಕೆಲಸ ಮಾಡೋದ್ರಿಂದ ಹಣ ಬರುತ್ತೆ, ಅದು ನಾನು ಒಪ್ತೀನಿ. ಹಣ ಬರುತ್ತೆ, ಸ್ಯಾಲ್ರಿ ಬರುತ್ತೆ, ಜೊತೆಗೆ ಅವರಿಗೆ ಆರ್ಥಿಕ ಸ್ವಾವಲಂಬನೆ ಬರುತ್ತೆ, ಕುಟುಂಬದಲ್ಲಿ ಗೌರವ ಬರುತ್ತೆ, ಹಾಗೇನೆ ಅವರಿಗೆ ಸ್ಟೆಬಿಲಿಟಿ ಬರುತ್ತೆ ರೀ. ಸ್ಟೆಬಿಲಿಟಿ ಬಹಳ ಇಂಪಾರ್ಟೆಂಟ್ ಲೈಫಲ್ಲಿ. ಯಾವುದೇ ಲೇಡಿಗೆ ಅವರು ಸ್ವಲ್ಪ ದುಡ್ಡನ್ನ ಅರ್ನ್ ಮಾಡ್ತಾ ಇದ್ದಾರೆ, ಫ್ಯಾಮಿಲಿಗೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದ ತಕ್ಷಣ ಆ ಲೈಫ್ ಏನಿದೆ ಜಿಂಗಾಲಾಲ ಆಗತ್ತೆ. ಅಂದ್ರೆ ಅವ್ರ ಜೀವನದಲ್ಲಿ ಒಂದು ಖುಷಿ ನೀವು ನೋಡ್ಬೋದು, ಅವರು ಯಾವಾಗಲೂ ಹಸನ್ಮುಖಿಯಾಗಿರ್ತಾರೆ. ಹಾಗಾದ್ರೆ ಹೆಣ್ಮಕ್ಳು ದುಡಿಬೇಕು. ಹಾಗಾದ್ರೆ ಯಾಕೆ ದುಡಿಬೇಕು ಅನ್ನೋದಕ್ಕೆ ಈ ದಿನ ನಿಮ್ ಜೊತೆಗೆ ಒಂದಿಷ್ಟು ವಿಚಾರಗಳನ್ನ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ. ದುಡ್ಡು ಗಳಿಸೋದು ಒಂದೇ ಅಲ್ಲ ಸ್ನೇಹಿತರೆ, ಮುಖ್ಯ ಕೆಲಸ ಮಾಡೋದ್ರಿಂದ ಅವ್ರು ಏನನ್ನ ಗಳಿಸ್ಬೋದು ಅದನ್ನು ನಾವು ಇವತ್ತಿನ ಇದರಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಹಾಗಾದ್ರೆ ನೋಡಿ, ನನಗೆ ಗೊತ್ತಿದೆ, ಬಡವರು ಹೆಣ್ಮಕ್ಳು ದುಡಿತಾರೆ, ಹೊಲದಲ್ಲಿ ದುಡಿತಾರೆ, ಕಂಪನಿಯಲ್ಲಿ ಕೆಲಸ ಮಾಡ್ತಾರೆ, ಹಾಗೇನೆ ಈ ಖಾದಿ ಕೆಲಸಗಳಲ್ಲಿ, ಆಮೇಲೆ ಬೇರೆ ಬೇರೆ ಕೆಲಸಗಳಲ್ಲಿ, ಕಂಪನಿಗಳ ಬಳೆ ಕಂಪನಿಗಳಲ್ಲಿ, ಹಾಗೇನೆ ಬಟ್ಟೆ ರೆಡಿಮೇಡ್ ಗಾರ್ಮೆಂಟ್ಗಳಲ್ಲಿ, ಹಾಗೆ ಈ ಮೇಸ್ತ್ರಿಗಳಲ್ಲಿ ಕೈ ಕೆಳಗಡೆ ಹೆಲ್ಪರ್ಗಳಾಗಿ, ಇದು ಸಣ್ಣ ಪುಟ್ಟ ಆಸ್ಪತ್ರೆಗಳಲ್ಲಿ ನರ್ಸ್ಗಳಾಗಿ ಕೆಲಸ ಮಾಡ್ತಾರೆ. ಅವ್ರ ಬಗ್ಗೆ ನಾನು ಇವತ್ತು ಹೆಚ್ಚು ಫೋಕಸ್ ಮಾಡ್ತಾ ಇಲ್ಲ. ಕಾರಣ ಇಷ್ಟೇ, ಅವರು ದುಡಿಲೇಬೇಕು. ಯಾಕಂತಂದ್ರೆ ದುಡಿದೇ ಇದ್ರೆ ಅವ್ರ ಜೀವನ ನಡೆಯೋದಿಲ್ಲ. ಹಾಗಾದ್ರೆ ನಾನು ಈ ಕೆಲಸ ಮಾಡೋ ಅಗತ್ಯ ಇರೋದಿಲ್ಲ ಅಂತ ಹೆಣ್ಮಕ್ಳು, ಅಂದ್ರೆ ನಮ್ಮ ಮಿಡಲ್ ಕ್ಲಾಸ್ ಹೆಣ್ಮಕ್ಳ ಬಗ್ಗೆ ಫೋಕಸ್ ಮಾಡಿ ಮಾಹಿತಿ ಹೇಳ್ತೀನಿ. ಹಾಗಾದ್ರೆ ಈ ಮಿಡಲ್ ಕ್ಲಾಸ್ ಹೆಣ್ಮಕ್ಳಿಗೆ ಸಮಯ ಸಾಕಷ್ಟು ಇರುತ್ತೆ. ಹೌದು, ನೀವು ಒಪ್ತೀರ, ಸಮಯ ಸಾಕಷ್ಟು ಇರುತ್ತೆ. ಯಾಕೆ ಸಮಯ ಸಾಕಷ್ಟು ಇರುತ್ತೆ? ಯಾಕೆಂದ್ರೆ ಅವ್ರ ಮನೆಯಲ್ಲಿ ಕೆಲಸ ಮಾಡೋದಕ್ಕೆ ಹೆಲ್ಪರ್ಸ್ ಇರ್ತಾರೆ. ಹಾಗಾಗಿ ಈ ಹೆಲ್ಪರ್ಸ್ಗೆ ಕಸ ಓಡಿಸೋದು, ಹಾಗೇನೆ ಎಲ್ಲ ಮುಸ್ರಿ ಕಸ ಮುಸ್ರಿ ಮಾಡೋದಕ್ಕೆ, ಒಂದಿಷ್ಟು ಅಡಿಗೆ ಮಾಡೋದಕ್ಕೆ ಅವ್ರ ಮನೆಯಲ್ಲಿ ಹೆಣ್ಮಕ್ಳು ಇರ್ತಾರೆ, ಕೆಲಸಗಾರ ಇರ್ತಾರೆ. ಇಂಥ ಹೆಣ್ಮಕ್ಳಿಗೆ ಕಸ ಗುಡಿಸು, ಆಮೇಲೆ ಒರೆಸು ಅಥವಾ ಪಾತ್ರೆ ತೊಳೆ ಅನ್ನೋದ್ರೆ ಅದ್ರ ಅರ್ಥ ಇಲ್ಲ ಅವ್ರ ಲೈಫಲ್ಲಿ. ಅವ್ರು ಅದನ್ನೆಲ್ಲ ಮಾಡಕ್ ಹೋಗಲ್ಲ. ಯಾಕಂದ್ರೆ ಆಲ್ರೆಡಿ ಅವ್ರ ಅನುಕೂಲಕ್ಕೋಸ್ಕರ ಈಗಾಗ್ಲೇ ಇರ್ತಾರೆ. ಹಾಗಾದ್ರೆ ಇಂಥ ಹೆಣ್ಮಕ್ಳು ಏನ್ ಮಾಡ್ತಾರೆ, ಟೈಮನ್ನ ಹೇಗೆ ಕಳೀತಾರೆ ಟೈಮನ್ನ ಅನ್ನೋದು ಪ್ರಶ್ನೆ. ಯೂಶಲಿ ಏನ್ ಮಾಡ್ತಾರೆ, ನನಗೆ ಗೊತ್ತಿರೋ ಒಬ್ರು ನಮ್ಮ ಸಂಬಂಧದಲ್ಲಿ ಒಬ್ರು ಇದ್ದಾರೆ. ಗಂಡ ಆಲ್ರೆಡಿ ರಿಟೈರ್ಡ್ ಆಗಿದ್ದಾರೆ. ಹೆಂಡತಿ ಏನ್ ಮಾಡ್ತಾರೆ, ಆ ರಿಟೈರ್ಡ್ ಆಗಿರೋ ಗಂಡನ್ ಕರ್ಕೊಂಡು ಯಾರ ಮನೆಯಲ್ಲಿ ಏನಾಗಿದೆ ಏನಿಲ್ಲ ಅಂತ ಮಾಹಿತಿ ಪಡೆಯೋಕ್ಕೋಸ್ಕರ ಸ್ಕೂಟರ್ ಮೇಲೆ ಹೋಗ್ತಾರೆ. ಆ ಮಾಹಿತಿ ಇವರು ಅವ್ರ ಮನೆಯಲ್ಲಿ ಕರೆದಿರಲ್ಲ, ಬನ್ನಿ ಅಂತ ಕರೆದಿರಲ್ಲ, ಆದ್ರೂ ಕೂಡ ಅವ್ರ ಮನೇಲಿ ಹೋಗ್ತಾರೆ. ವಯಸ್ಸು ಸಹಜವಾಗಿ 60-65 ಇದೆ, ಒಳ್ಳೆ ಹೆಸರು ಗಳಿಸಿದ್ದಾರೆ. ಅವ್ರ ಮನೆಗೆ ಹೋಗಿ ಅನಗತ್ಯ ಸಮಯವನ್ನ ಕಳೀತಾರೆ. ಅವರು ಇವ್ರಿಗೆ ಬೇಕಿರಲ್ಲ, ಆದ್ರೆ ಇವ್ರು ಟೈಮ್ ಪಾಸ್ ಮಾಡಕ್ಕೋಸ್ಕರ ಅವ್ರ ಮನೇಲಿ ಹೋಗಿ ಅವ್ರ ಮನೇಲಿ ಬೆಂದಿದ್ದು ಬ್ಯಾಡದ್ದು ಎಲ್ಲಾ ವಿಚಾರ ತಿಳ್ಕೊಂಬಂದು ಬೇರೆ ತಮ್ಮ ಸ್ನೇಹಿತರಿಗೆ ಫೋನ್ ಮಾಡಿ ಹೇಳ್ತಾರೆ. ಅಂದ್ರೆ ನಿಮ್ಗೆ ಗೊತ್ತಾಗ್ತದೆ ಅನ್ಕೊಂಡಿದೀನಿ. ಅಂದ್ರೆ ಕೇವಲ ವಾಟ್ಸ್ಆಪ್ ಅಲ್ಲಿ ಹಾಗೇನೆ ಅವರು ಕಾಲಿಂಗ್ ಅಲ್ಲಿ ಸಮಯ ಹಾಳು ಮಾಡ್ತಾರೆ. ಇನ್ನೊಬ್ಬರ ಮನೆಗೆ ಅನಗತ್ಯ ಸಮಯಕ್ಕೆ ಹೋಗಿ ಅವ್ರಿಗೆ ತೊಂದರೆ ಕೊಡ್ತಾರೆ. ಅವರು ಕೂಡ ಏನು ಹೇಳೋದಕ್ಕೆ ಬರೋಲ್ಲ, ಯಾಕಂತಂದ್ರೆ ವಯಸ್ಸಿನಲ್ಲಿ ಹಿರಿಯರು ಅಂತ. ಹೀಗಿರುತ್ತೆ. ಹಾಗಾದ್ರೆ ಇಲ್ದೇ ಇದ್ರೆ ಕೆಲವು ಹೆಣ್ಮಕ್ಳು ಏನ್ ಮಾಡ್ತಾರೆ, ಈ ರೀತಿ ಕುತ್ಕೊಂಡು ತಮ್ಮ ಮಕ್ಕಳು ಏನಾಗ್ತದೆ, ಈಗಾಗಲೇ ಅವ್ರ ಮಗು ಒಬ್ಬ ಇಂಜಿನಿಯರ್ ಮುಗಿಸಿರ್ತಾನೆ, ಅಥವಾ ಮೆಡಿಕಲ್ ಮುಗಿಸಿರ್ತಾನೆ, ಒಬ್ಬ ಅಥವಾ ಯಾವುದೋ BEd ಅಥವಾ D.Ed ಮುಗಿಸ್ಕೊಂಡು ಟೀಚರ್ ಆಗ್ಬೇಕಾಗಿರ್ತಾನೆ, ಕೆಲವರು ಫಾರ್ಮಸಿ ಮಾಡ್ಕೊಂಡಿರ್ತಾರೆ. ಅವ್ರ ತಮ್ಮ ಹೆಣ್ಮಕ್ಳ ಬಗ್ಗೆ ಗಂಡ್ಮಕ್ಳ ಬಗ್ಗೆ ಅನಗತ್ಯ ಯೋಚನೆ ಮಾಡ್ತಾ ಹೋಗ್ತಾರೆ. ಯಾಕೆ ಯೋಚನೆ ಮಾಡ್ತಾರೆ ಅಂದ್ರೆ 7 ರಿಂದ 8 ತಾಸು ಅವ್ರ ಟೈಮ್ ಇರುತ್ತೆ, ಸುಮ್ಮನೆ ಅನಾಗತ್ಯ ಯೋಚನೆ ಮಾಡ್ತಾ ಹೋಗ್ತಾರೆ. ಯಾವ ಹೆಣ್ಮಕ್ಳು ಕೆಲಸ ಮಾಡಲ್ಲ ಅವ್ರಿಗೆ ತಮ್ಮ ಮಕ್ಕಳು ಏನ್ ಮಾಡ್ಬೇಕು ಅಂತ ಡಿಸೈಡ್ ಮಾಡೋ ಯೋಗ್ಯತೆ ಇಲ್ಲ ಅಂತ ನಾನು ಹೇಳ್ತೀನಿ. ಕಾರಣ ಇಷ್ಟೇ, ನೀವು ಕೆಲಸ ಮಾಡ್ತಾ ಇಲ್ಲ ಅಂದ್ರೆ, ನಿಮಗೆ ಕೆಲಸ ಮಾಡುವ ಅನುಭವ ಇಲ್ಲ ಅಂತಂದ್ರೆ, ನೀವು ನಿಮ್ಮ ಅಪ್ಪ ಅಮ್ಮ ಕಲಿಸಿದಂತ ವಿದ್ಯೆನ ಬುದ್ಧಿನ ನೀವು ಬಳಸಿಲ್ಲ, ನಿಮ್ಮ ಎಜುಕೇಶನ್ ಅನ್ನ ಬಳಸಲಿಲ್ಲ ಅನ್ಕೊಂಡ್ರೆ, ನೀವು ನಿಮ್ಮ ಮಕ್ಕಳು ಅದನ್ನ ಬೆಳೆಸ್ಕೊಳ್ಳಿ, ನಿಮ್ಮ ಹೆಣ್ಮಕ್ಳು, ನಿಮ್ಮ ಮಗಳು ಅಥವಾ ನಿಮ್ಮ ಮಗ ಹೇಗೆ ಜಾಬ್ ಮಾಡ್ಲಿ ಅಂತ ಯೋಚನೆ ಮಾಡ್ತಾ ಕೂತ್ಕೊಂಡ್ರೆ ಆಗಲ್ಲ. ನೀವು ರೋಲ್ ಮಾಡೆಲ್ ಆಗ್ಬೇಕು.
ನಿಮ್ಮನ್ನ ನೋಡಿ ನಿಮ್ಮ ಮನೇಲಿರುವಂತ ನಿಮ್ಮ ಮಗಳು ಅಥವಾ ಮಗ ಕಲಿಬೇಕು. ಹೇಗೆ ಕೆಲಸ ಮಾಡೋದು ಹೆಂಗೆ, ಎಂಟರ್‌ಪ್ರೆನ್ಯೂರ್‌ಶಿಪ್ ಅಂದ್ರೆ ಏನು, ಒಂದು ಉದ್ಯೋಗ ಹೇಗ್ ಮಾಡ್ಬೇಕು, ಹೇಗೆ ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಬೇಕು, ಇದೆಲ್ಲ ಗೊತ್ತಾಗ್ಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಒಂದ್ ಮಾತು ಹೇಳ್ತೀನಿ. ನಾವು ಈ ಉದ್ಯೋಗ ಮಾಡುವಂತ ಹೆಣ್ಮಕ್ಳು ಸಂಖ್ಯೆ ನೋಡಿದ್ರೆ ಬಾಂಗ್ಲಾದೇಶದಲ್ಲಿ 34% ಹೆಣ್ಮಕ್ಳು ಕೆಲಸ ಮಾಡ್ತಾರೆ. 34. ನಮ್ಮಲ್ಲಿ ನೋಡಿದ್ರೆ 19% ಇದೆ. ನಮ್ಮಲ್ಲಿ 19ರಿಂದ 20% ಮಾತ್ರ ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಇನ್ನು 80% ಹೆಣ್ಮಕ್ಳು ಕೆಲಸನೇ ಮಾಡೋದಿಲ್ಲ. ನಮಗಿಂತ ಬಹಳ ಹಿಂದುಳಿದಿರಂತಹ ಪಾಕಿಸ್ತಾನದ 26% ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ನಮ್ಗೇನ್ ಬಂದಿರೋದು? ಯಾಕೆ ಹಿಂಗಾಗ್ತಾ ಇದೆ? ನಮ್ಮ ಹೆಣ್ಮಕ್ಳು ಯಾಕೆ ಕೆಲಸ ಮಾಡ್ತಾ ಇಲ್ಲ ಅನ್ನುವಂತಹ ಅದು ಪ್ರಶ್ನೆ ನೀವು ಕೇಳ್ಕೊಳ್ಳಿ. ಎಷ್ಟು 80% ಹೆಣ್ಮಕ್ಳು ಕೆಲಸನೇ ಮಾಡೋದಿಲ್ಲ. 60 ವಯಸ್ಸು ಆದ್ಮೇಲೆ ಹೆಣ್ಮಕ್ಳು ಕೆಲಸ ಮಾಡಲ್ಲ ಅಂದ್ರೆ ಒಂದು ಅರ್ಥ ಇದೆ. ಆದ್ರೆ 30 ವರ್ಷ ಆಗಿರೋ 30ರಿಂದ ನಾನು ಅನ್ಕೊಳ್ತೀನಿ, ಒಂದು 18, 19ಕ್ಕೆ ಮದುವೆ ಆಗಿದೆ, ಅದು 20ಕ್ಕೆ ಮದುವೆ ಆಗಿದೆ ಅನ್ಕೊಂಡ್ರೆ, ನಿಮ್ಮ ಮಕ್ಕಳು ಅವರು ಸ್ವಲ್ಪ ಬೆಳೆಸೋದಕ್ಕೆ 25, 26 ವರ್ಷ ಅಥವಾ 27, 28 ವರ್ಷ ಹೋಗಿದೆ ಅಥವಾ 30 ಹೋಗಿದೆ ಅನ್ಕೊಳ್ರಿ. 30 ವರ್ಷದಿಂದ ನೀವು ಕೆಲಸ ಮಾಡ್ಬೇಕು ಅಂತ ಅನ್ಕೊಂಡ್ರೆ ನೀವು 60 ಆಗೋವರೆಗೂ 30 ವರ್ಷ ದುಡಿಬೋದಲ್ಲ. ಮಕ್ಕಳು ಬಾಣ್ತನ, ಅವ್ರಿಗೆ LKG, UKG ಕರ್ಕೊಂಡೋಗೋ ಮಕ್ಕಳಿಗೆ ಅವ್ರಿಗೆ ಕರ್ಕೊಂಡೋಗಿ ಟಿಫನ್ ಮಾಡಿ ಅದೆಲ್ಲ ಮಾಡ್ಕೊಂಡು ತೊಂದರೆ ಆಗತ್ತೆ ಅನ್ಕೊಂಡ್ರೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಅರ್ಥ ಆಗತ್ತೆ. ಆದ್ರೆ 30 ಆದ್ರಿಂದ ನಿಮ್ಮ 30ನೇ ವಯಸ್ಸಿಂದ ಹಿಡ್ಕೊಂಡು 60ನೇ ವಯಸ್ಸವರೆಗೂ ನೀವು ದುಡಿಬೋದಲ್ಲ. ನಮ್ಮ ಹೆಣ್ಮಕ್ಳು ಏನಾದ್ರು ದುಡಿಯೋಕೆ ಶುರು ಮಾಡ್ಕೊಂಡ್ರೆ ನಮ್ಮ ಎಕನಾಮಿ ಈಗಾಗಲೇ $5 ಟ್ರಿಲಿಯನ್ ಹತ್ರ ಆಗ್ತಾ ಇದೆ. $10 ಟ್ರಿಲಿಯನ್ ಆಗತ್ತೆ. ಹಾಗಾದ್ರೆ ನೀವು ನೆನ್ಪಿಟ್ಕೊಳ್ಳಿ, ಯಾವ ಹೆಣ್ಮಕ್ಳು ಕೆಲ್ಸಕ್ಕೆ ಹೋಗ್ತಿರ್ತಾರೆ ಆ ಹೆಣ್ಮಕ್ಳಿಗೆ ಸಮಯ ಸಿಗೋದಿಲ್ಲ. ಅವರು ಏನ್ ಮಾಡ್ತಾರೆ, ಕೆಲಸ ಮಾಡ್ತಿರ್ತಾರೆ. ಕೆಲವು ಗಂಡ್ಮಕ್ಳು ಅಂತಾರೆ, ಮನೆಯಲ್ಲಿ ಹಿರಿಯರು ಅಂತಾರೆ, ಏನಂತಂದ್ರೆ ನಮ್ಮ ಹೆಣ್ಮಕ್ಳನ್ನ ನಾವು ಕಳಿಸಲ್ಲ, ಹೊರಗಡೆ ಕಳಿಸಲ್ಲ, ನಾವು ಅವ್ರ ಕೆಲಸ ಮಾಡ್ಬೇಕಾಗಿಲ್ಲ, ನಾವು ದುಡಿತೀವಿ, ನಮ್ದ ತೋಟ ಇದೆ 10 ಎಕರೆ. ಈ ದಾವಣಗೆರೆ ಭಾಗದಲ್ಲಿ ಕೆಲವರು ಚನ್ನಗಿರಿ ಮತ್ತೆ ಹೊನ್ನಾಳಿ, ಶಿವಮೊಗ್ಗ ಈ ಭಾಗದ ರೈತರ ಮನೆಯಲ್ಲಿ ಒಂದು ವಿಚಾರ ಇದೆ. ಏನಪ್ಪಾ, ಈ ಭಾಗದ ಹೆಣ್ಮಕ್ಳು ತೋಟಕ್ಕೂ ಹೋಗಲ್ಲ, ಹಾಗೆ ಮನೆಯಲ್ಲಿಯೂ ಕೂಡ ಯಾವುದೇ ಹೆಚ್ಚು ಕೆಲಸ ಮಾಡಕ್ತಿರಲ್ಲ. ಕಾರಣ ಅಂತಂದ್ರೆ ತೋಟದಲ್ಲಿ ಕೆಲಸ ಕಾರ್ಯಗಳು ಕಡಿಮೆ ಇರುತ್ತೆ, ಇವ್ರ ಕೆಲಸನೇ ಇರಲ್ಲ. ಮನೆಯಲ್ಲೂ ಕೂಡ ಕೆಲಸ ಕಾರ್ಯಗಳು ತುಂಬಾ ಕಡಿಮೆ ಇರುತ್ತೆ. ಈ ಟೈಮ್ನಲ್ಲಿ ಏನ್ ಮಾಡ್ತಾರೆ, ನೆಟ್ಫ್ಲಿಕ್ಸು, ಅಮೆಜಾನು, ಆಮೇಲೆ ಹಾಟ್ ಸ್ಟಾರ್ ಬಂದಿದೆ, ಅದರಲ್ಲಿ ಅವ್ರೇನ್ ಮಾಡ್ತಾರೆ, ಬಂದಿರೋ ಹೊಸ ಹೊಸ ಮೂವಿಗಳನ್ನ ನೋಡ್ಬೇಕು, ಅಥವಾ ವಾಟ್ಸ್ಆಪ್ ಅಲ್ಲಿ ಚಾಟ್ ಮಾಡ್ತಾ ಟೈಮ್ ನ ಹಾಳು ಮಾಡ್ಕೊಳ್ತಾರೆ. ಅಥವಾ ಸೀರಿಯಲ್ಗಳು, ಭಾಗ್ಯಲಕ್ಷ್ಮಿ ಇದೆ, ಭಾಗ್ಯಲಕ್ಷ್ಮಿ ಬಾರಮ್ಮ, ಭಾಗ್ಯಲಕ್ಷ್ಮಿ, ಹೀಗೆ 100 ಸೀರಿಯಲ್ಗಳು, 100 ಚಾನಲ್ಗಳಿದೆ. ಅದ್ರ ಮೇಲೆ ಸೀರಿಯಲ್ ನೋಡ್ತಾ ಟೈಮ್ ಪಾಸ್ ಮಾಡೋದು, ಇಲ್ಲ ನೆಟ್ಫ್ಲಿಕ್ಸು, ಅಮೆಜಾನು, ವಾಟ್ಸ್ಆಪ್ ಮೇಲೆ ಚಾಟ್ ಮಾಡ್ತಾ ಕೂರೋದು. ಹಾಗೆ ಒಂದ್ ಮಾಹಿತಿ ಹೇಳ್ತೀನಿ ಸ್ನೇಹಿತರೆ, ಇದುವರೆಗೂ ನಾನು ವಾಟ್ಸಪ್ ನಲ್ಲಿ ಸ್ಟೇಟಸ್ ಇಡ್ತಾರಲ್ಲ, ಆ ಸ್ಟೇಟಸ್ ಯಾರ್ದು ನೋಡಿಲ್ಲ, ಅಥವಾ ನನ್ನ ಕೂಡ ಸ್ಟೇಟಸ್ ಅನ್ನ ಅಪ್ಡೇಟ್ ಮಾಡ್ಕೊಂಡಿಲ್ಲ. ಕಾರಣ ಇಷ್ಟೇ, ಇದೆಲ್ಲ ಸಮಯ ವ್ಯರ್ಥ. ಅಥವಾ ಫೇಸ್ಬುಕ್ ಅಲ್ಲಿ ಶಾರ್ಟ್ಸ್ ಗಳು ನೋಡ್ಕೊಂತ ಹೋಗೋದು. ಆದ್ರೆ ಇನ್ಸ್ಟಾದಲ್ಲಿ ಇರ್ತಾರೆ ನೋಡಿ ಕೆಲವರು, ಇನ್ಸ್ಟಾದಲ್ಲಿ ಕೇವಲ ಶಾರ್ಟ್ಸ್ ಗಳು ನೋಡ್ಕೊಂತ ಹೋಗ್ತಾರೆ. ಏನಿದೆ, ಯಾಕೆ ಹೀಗ್ ಮಾಡ್ತಾರೆ ನಮ್ಮ ಹೆಣ್ಮಕ್ಳು ಅಂತಂದ್ರೆ, ಅವರು ಮನೇಲಿ ಕೂತ್ಕೊಂಡಾಗ ಸಮಯ ಏನ್ ಮಾಡೋದು ಅಂತ ಗೊತ್ತಾಗಲ್ಲ. ಇದೆಲ್ಲ ಟೆಕ್ನಾಲಜಿ ಗೊತ್ತಿರುವಂತಹ ಚಾಟ್ ಮಾಡಕ್ ಬರುವಂತ ಹೆಣ್ಮಕ್ಳ ಕಥೆ. ಆದ್ರೆ ಈ ಏನು ಬರ್ಲಾರ್ದಂತ ಹೆಣ್ಮಕ್ಳು ಇರ್ತಾರೆ. ಪಕ್ಕದ ಮನೆಯವ್ರ ಮನೆಯಲ್ಲಿ ಏನ್ ನಡೀತಾ ಇದೆ, ಯಾರ ಮನೆಯಲ್ಲಿ ಹೋಗಿದ್ದಾರೆ, ಯಾರನ್ನ ಪ್ರೀತಿ ಮಾಡ್ತಾರೆ, ಯಾರ ಮನೆಯಲ್ಲಿ ಹೆಣ್ಮಕ್ಳು ನೋಡ್ತಾ ಇದ್ದಾರೆ, ಅವ್ರ ಗುಣ ಏನು, ಹೀಗೆ ಫೋನ್ ಮಾಡಿ ಕೂಡ ಮಾತಾಡ್ಕೊಂಡು ಸಮಯ ಹಾಳು ಮಾಡ್ಕೊಳ್ತಾರೆ. ಆದ್ರೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಹಿಂಗಿಲ್ಲ. ಅವರು ಬೆಳಗ್ಗೆ ಎದ್ದೇಳ್ಬೇಕು, ಎಷ್ಟು ಸಾಧ್ಯ ಆಗುತ್ತೋ ಮನೆಯನ್ನೆಲ್ಲ ನೀಟ್ ಮಾಡ್ಕೊಂಡು, ಟಿಫನ್ ರೆಡಿ ಮಾಡ್ಕೊಂಡು, ಗಂಡಗೂ ಟಿಫನ್ ಮಾಡಿ, ಮಕ್ಳಿಗೂ ಟಿಫನ್ ಮಾಡ್ಕೊಂಡು ರೈಟ್ ಹೇಳ್ಬೇಕು. ಆದಷ್ಟು ಟೈಮ್ಗೆ ಹೋಗಿ ರೀಚ್ ಆಗ್ತಾರೆ. ಅಲ್ಲಿ ಅವರು ಸ್ಕೂಲಲ್ಲಿ ಕೆಲಸ ಮಾಡ್ತಿದ್ರೆ ಅಲ್ಲಿ ಅವರಿಗೆ 4-5 ಪಿರಿಯಡ್ಗಳು ಇರುತ್ತೆ. ಪ್ರೈವೇಟ್ ಅಲ್ಲಿ ಆಗ್ಲಿ ಗೆಸ್ಟ್ ಟೀಚರ್ ಮಾಡ್ತಾ ಇದ್ರೆ 4-5 ಪಿರಿಯಡ್ಗಳು ಇರುತ್ತೆ. ಪಾಠ ಮಾಡಿ ಹೋಮ್ವರ್ಕ್ ನಲ್ಲಿ ತಿದ್ದಿ ಮನೆಗೆ ಬರ್ತಾರೆ. ಅವರಿಗೆ ಅವ್ರ ಎನರ್ಜಿ ಲೆವೆಲ್ ಏನಿರುತ್ತೆ, ಅವ್ರ ಕಷ್ಟಪಟ್ಟು ಬಂದು ಮನೆ ಸೇರೋಂಥ ಗಂಡನ ಲೆವೆಲ್ಗೆ ಇರುತ್ತೆ. ಆರಾಮ್ಸೆ ಅವರು ಕೆಲಸ ಮಾಡ್ತಾರೆ. ಅವ್ರು ಕೆಲಸ ಮಾಡಿ ಎಫರ್ಟ್ ಹಾಕಿ ಬಂದಿರ್ತಾರೆ. ಹಾಗಾಗಿ ಗಂಡನ ಇದಕ್ಕೆ ಅವರು ಮ್ಯಾಚ್ ಮಾಡ್ಕೊಳ್ತಾರೆ. ಆದ್ರೆ ಕೆಲವರಿಗೆ ಆ ರೀತಿ ಇಲ್ಲ, ಇದೆಲ್ಲ ಬೇಕಾಗೋದಿಲ್ಲ. ಕೆಲವು ಹೆಣ್ಮಕ್ಳು ಹೇಳ್ಕೊಳ್ತಾರೆ, ನಾನೊಬ್ಬ ಹೋಮ್ ಮೇಕರ್,
ನನ್ನಿಂದನೇ ಜೀವನ ನಡೀತಾ ಇದೆ. ನನ್ನ ಮಕ್ಕಳು ತುಂಬಾ ಚಿಕ್ಕವರಿದ್ದಾರೆ. ನಮಗೂ ಕೂಡ ಸಾಕಷ್ಟು ಜನರ ಜೊತೆಗೆ ನಾನು ಮಾತಾಡುವಾಗ ಹೆಣ್ಮಕ್ಳು ಹೇಳ್ತಿರ್ತಾರೆ. ಗು ಮನೆಯಲ್ಲಿರೋ ಗೃಹಿಣಿಯರು, ಹೋಮ್ ಮೇಕರ್ಸ್ ಏನಂತಾರೆ, "ಏನ್ ಸರ್ ನಮ್ಮ ಮಕ್ಕಳು ಬಹಳ ಹಠ ಮಾಡ್ತಾರೆ. ಸ್ನಾನ ಮಾಡಲ್ಲ, ಊಟ ಮಾಡಲ್ಲ. ಅವ್ರಿಗೆಲ್ಲ ಊಟ ಮಾಡಿಸಿ, ಸ್ನಾನ ಮಾಡಿಸಿ ಅವ್ರನ್ನೆಲ್ಲ ಕಳ್ಸೋದಕ್ಕೆ ಟೈಮ್ ಆಗೋಗ್ಬಿಡುತ್ತೆ. ಹಾಗಾಗಿ ನಾನು ಏನು ಮಾಡ್ಕೊಂಡಿಲ್ಲ" ಅಂತ ಹೇಳ್ತಿರ್ತಾರೆ. ಇದು ಅತ್ಯಂತ ಸೋಮಾರಿತನ. ಇದೆಲ್ಲ ಸಬೂಬು, ನೆಪ ಹೇಳ್ತಾರೆ ಹೆಣ್ಮಕ್ಳು ತಮ್ಮನ್ನ ತಾವು ಉಳಿಸ್ಕೊಳಕ್ಕೋಸ್ಕರ. ಹಾಗಾದ್ರೆ ಕೆಲ್ಸಕ್ಕೆ ಹೋಗುವಂತ ಹೆಣ್ಮಕ್ಳು ಇದು ಯಾವ ಕೆಲ್ಸನೂ ಮಾಡಲ್ವಾ? ತಮ್ಮ ಮಕ್ಕಳಿಗೆ ಊಟ ಮಾಡ್ಸಲ್ವಾ? ಸ್ನಾನ ಮಾಡ್ಸಲ್ವಾ? ಆ ಮಕ್ಕಳಿಗೆ ಟಿಫನ್ ರೆಡಿ ಮಾಡ್ಸಲ್ವಾ? ಅವರು ಈ ಕೆಲ್ಸನ ಮತ್ತೆ ತಮ್ಮ ಜೀವನನ ಅವ್ರು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಅನವಶ್ಯಕವಾಗಿ ಸಮಯನ ಹಾಳು ಮಾಡ್ಕೊಳಲ್ಲ. ಇಂಥ ಹೆಣ್ಮಕ್ಳಿಗೆ ಆ ಗೌರವ ಸಹಜವಾಗಿ ಸಿಕ್ಕೇ ಸಿಗುತ್ತೆ. ನಿಮ್ಗೆ ಗೊತ್ತಿದೆ, ಹೇಳ್ತಾರೆ, "ನಮ್ ಸೊಸೆಗೆ ಜಾಬ್ ಇದೆ ಕಣ್ರಿ. ಅವರು ಹೈಸ್ಕೂಲ್ ಟೀಚರ್ ಇದ್ದಾರೆ ಅಥವಾ ಪ್ರೈಮರಿ ಟೀಚರ್ ಇದ್ದಾರೆ." ಕೆಲವ್ರು ಅಂತಾರೆ, "ಇಲ್ಲ ರೀ, ನಮ್ಮ ಸೊಸೆ ನರ್ಸಾಗಿ ಕೆಲಸ ಮಾಡ್ತಾರೆ. ನಮ್ ಸೊಸೆ ಯಾವ್ದೋ ಕಂಪ್ನಿಲಿ ಆ ಎಂಪ್ಲಾಯ್ ಆಗಿದ್ದಾರೆ ಕಣ್ರಿ" ಅಂತ ಹೇಳ್ತಾರೆ. ಅವ್ರಿಗೆ ಸಿಗುವಂತ ಗೌರವ, ನಮ್ ಸೊಸೆ ಏನಿಲ್ರಿ, ಒಂದಿಷ್ಟು ಅನ್ನ ಬೇಯಿಸ್ತಾಳೆ, ಒಂದಿಷ್ಟು ಸಾಂಬಾರ್ ಮಾಡ್ತಾಳೆ, ಒಂದ್ 4 ಮುದ್ದೆ ಹಾಕ್ತಾಳೆ ಅಥವಾ ಚಪಾತಿ ಮಾಡಿ ಕೂತ್ಕೊಂಡ್ಬಿಡ್ತಾಳಮ್ಮ. ಏನ್ ಮಾಡೋದು, ನಿಮ್ಮಂಗ್ ವರ್ಕ್ ಮಾಡಲ್ಲ ಅಂತಾರೆ. ಅಂದ್ರೆ ಏನೆಲ್ಲಾ ಕೆಲಸ ಮಾಡಿದ್ಮೇಲೂ ಕೂಡ ಆ ಹೆಣ್ಮಗಳಿಗೆ, ಹೋಮ್ ಮೇಕರ್‌ಗೆ ಸಿಗೋದ್ ಗೌರವ ಸಿಗಲ್ಲ. ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಿರುವಂತ ಹೆಣ್ಮಗಳಿಗೆ ಜೀವನದಲ್ಲಿ ಗೌರವ ಸಿಕ್ಕೇ ಸಿಗುತ್ತೆ. ಹಾಗಾಗಿ ಆ ಕೆಲಸ ಮಾಡೋರು ಆ ನೀವು ಕೆಲಸ ಮಾಡದಿರೋರ್ನ ಹೋಮ್ ಮೇಕರ್ ಅಂದ್ರೆ, ಕೆಲಸ ಮಾಡೋರ್ನ ಹೋಮ್ ಬ್ರೇಕರ್ ಅನ್ನಕ್ಕಾಗತ್ತಾ? ಅವ್ರು ಹೋಮ್ ಬ್ರೇಕರ್ ಅಲ್ಲ, ಅವರು ರಿಯಲ್ ಹೋಮ್ ಮೇಕರ್ಸ್. ಮನೇಲಿ ಕುತ್ಕೊಂಡು ಸಬೂಬು ಹೇಳೋರು ರಿಯಲ್ ಹೋಮ್ ಮೇಕರ್ಸ್ ಅಲ್ಲ. ಅವಾಗ ಈಗ ನೋಡಿ, ಕೆಲವರು ಹೆಣ್ಮಕ್ಳು ಹೇಗಿರ್ತಾರೆ ಅಂತಂದ್ರೆ, ಅವ್ರ ಎನರ್ಜಿ ಲೆವೆಲ್ ತುಂಬಾ ಇರುತ್ತೆ. ಗಂಡ ಆಫೀಸಿಂದ ಮನೆ ಬರ್ತಾನೆ, ಅಷ್ಟೊತ್ತಿಗೆ ಮುಂದ್ ಪ್ಲಾನ್ಗಳು ರೆಡಿ ಇರುತ್ತೆ. ನೋಡ್ರಿ, ಇಲ್ಲೇ ಪಕ್ಕಕ್ಕೆ ಒಂದು ಇದು ಬಂದಿದೆ ಅಂತೆ, ಮಾರ್ಕೆಟಿಗೆ ಹೋಗೋಣ, ಜಿಯೋ ಮಾರ್ಕೆಟಿಗೆ ಹೋಗೋಣ, ಅಥವಾ ಇಲ್ಲೇ ಒಂದು ಫಂಕ್ಷನ್ಗೆ ಹೋಗಿ ಅಟೆಂಡ್ ಮಾಡಿ ಬರೋಣ, ಇಲ್ಲ ನಮ್ಮ ಅಕ್ಕ ರಾಧಾ ಕರ್ತಿದ್ದಾಳೆ, ಅವ್ರ ಮನೆಯಲ್ಲಿ ಏನೋ ಪಾರ್ಟಿ ಇದೆ ಅಂತ, ಇವತ್ತು ಬರ್ತ್ಡೇ ಪಾರ್ಟಿ ಇದೆ ಅಂತ, ಹೋಗಿ ಬರೋಣ ಅಂತ. ಅಲ್ಲಿವರೆಗೆ ಡ್ಯೂಟಿಯಿಂದ ಹೋಗಿ ಬಂದು ಮನೆ ಸ್ವಲ್ಪ ಇದ್ರೆ ಸಾಕಪ್ಪ, ಮನೆ ಬಂದ್ರೆ ಸಾಕು ಅನ್ಕೊಂಡ್ರೆ ಗಂಡಗೆ ಏನ್ ಅನ್ಸುತ್ತೆ ಅಂದ್ರೆ, EMI ಎನರ್ಜಿ ಫುಲ್ ಎನರ್ಜಿ, ಗಂಡನ ಎನರ್ಜಿ ಡೌನ್ ಎನರ್ಜಿ. ನಾನ್ ಬಹಳ ಜನ ನೋಡಿದ್ದೀನಿ, ಒಂದು ಸಂಡೇ ಸಾಟರ್ಡೆ ಅಂತಂದ್ರೆ ಗಂಡನ್ ಕರ್ಕೊಂಡು ಹೊರಟೋಗ್ಬಿಡ್ತಾರೆ. ಆ ಗಂಡನಿಗೆ ಇಷ್ಟ ಇದೆಯೋ ಇಲ್ಲೋ ಗೊತ್ತಿಲ್ಲ. ಇವ್ರ ಪ್ಲಾನ್ಗಳು 300 ಕಿಲೋಮೀಟರ್ 400 ಕಿಲೋಮೀಟರ್. ಒಂದ್ ಕಾರ್ ಇಟ್ಕೊಂಡಿದ್ ಗಂಡ ಅಂತಂದ್ರೆ ಅವ್ನ ಸ್ಥಿತಿ ಕೇಳ್ಬೇಡ್ರಿ. ಕಾರ್ ಇದೆ ಅಂತಂದ್ರೆ ಮುಗಿದೋಯ್ತು. ಫ್ಯಾಮಿಲಿ ಇದ್ದವ್ರನ್ನೆಲ್ಲ ಹಾಕೊಂಡು ಅವ್ನು ಡ್ರೈವ್ ಮಾಡ್ಬೇಕು. ವಾರ ಪೂರ್ತಿ ದುಡ್ದಿರೋಂತ 6 ದಿನ ಕೆಲಸ ಮಾಡೋರು 7ನೇ ದಿನ ಮತ್ತೊಂದು ಕೆಲಸ, ಡ್ರೈವಿಂಗ್ ಕೆಲಸ ಮಾಡ್ಬೇಕು. ಜೊತೆಗೆ ಇವ್ರಿಗೆ ಬೇಕಾಗಿರೋಂತ ಊಟ, ವಸತಿ ವ್ಯವಸ್ಥೆ ಎಲ್ಲಾನು ಮಾಡಿಸ್ಬೇಕು. ಮಾಡಿಸ್ಲಿಲ್ಲ ಅಂದ್ರೆ ಕೆಟ್ಟವನಾಗ್ಬಿಡ್ತಾನೆ. ಇವನು ಅವ್ರು ಹೇಳ್ದಂಗೆ ಕೇಳ್ದಿದ್ರೆ ಇವನು ಸತ್ತೋಗ್ತಾನೆ. ಇವನ್ ಸಾಯೋದ್ ಯಾರು ನೋಡಲ್ಲ. ಆದ್ರೆ ವಾರ ಪೂರ್ತಿ ಇರೋಂತ ಮನೇಲಿರೋಂತ ಹೆಣ್ಮಗಳಿಗೆ ಇದ್ಯಾವುದೂ ಅರ್ಥ ಆಗಲ್ಲ. ಯಾಕೆ ಅರ್ಥ ಆಗಲ್ಲ? ಆ ಹೆಣ್ಮಗಳಿಗೆ ಕೆಲಸ ಅಂದ್ರೇನು, ಅಲ್ಲಿ ಆಗೋ ಸುಸ್ತೇನು, ವರ್ಕ್ ಲೋಡ್ ಅಂದ್ರೇನು, ಇದ್ಯಾವುದ್ರ ಬಗ್ಗೆ ಪರಿಚಯನೇ ಇರಲ್ಲ. ಹಾಗಾಗಿ ಯಾವ ಮನೇಲಿದ್ದಂತ ಹೆಣ್ಮಕ್ಳ ಎನರ್ಜಿ ಹೈ ಇರುತ್ತೆ, ಕೆಲಸ ಮಾಡ್ಕೊಂಡ್ ಬರೋ ಗಂಡನ ಎನರ್ಜಿ ಆಲ್ರೆಡಿ ಟಯರ್ಡ್ ಆಗಿರ್ತಾನೆ. ಇಂಥ ಟೈಮಲ್ಲಿ ಹೆಣ್ಮಗಳು ಹೊರ ಹೋಗೋ ನಡ್ರಿ, ಪಾರ್ಟಿ ಹೋಗೋ ನಡ್ರಿ, ಫಂಕ್ಷನ್ ಹೋಗೋ ನಡ್ರಿ ಅಂದಾಗ ಆ ವ್ಯಕ್ತಿಗೆ ಏನು ಬೇರೆ ಅನಿವಾರ್ಯ ಆಗ್ಬಿಡುತ್ತದೆ. ಅವ್ನು ಫ್ರಸ್ಟ್ರೇಟ್ ಆಗ್ತಾನೆ. ಈ ಫ್ರಸ್ಟ್ರೇಷನ್ ಮುಂದೆ ಡೈವರ್ಸ್ಗಳಿಗೆ ಕಾರಣ ಆಗತ್ತೆ. ಹಾಗಾಗಿ ಮನೇಲಿದ್ದ ಹೆಣ್ಮಕ್ಳಿಂದ ಯಾವುದೇ ಒಳ್ಳೇದಲ್ಲ. ದೇಶದ ಆರ್ಥಿಕತೆಗೂ ಒಳ್ಳೇದಲ್ಲ, ಗಂಡನ ಆರ್ಥಿಕತೆಗೂ ಒಳ್ಳೇದಲ್ಲ, ಮನೆ ಎಲ್ಲ ಹಾಳಾಗೋದಕ್ಕೆ ಇದು ಇಂಡೈರೆಕ್ಟ್ ಆಗಿ ಕಾರಣ ಆಗ್ತಾ ಇದೆ. ಮತ್ತೆ ಈ ಕೆಲಸ ಮಾಡ್ತಿದ್ರೆ ಏನಾಗತ್ತೆ, ಕೆಲ್ಸಕ್ಕೆ ಹೋದಾಗ ಏನಾಗತ್ತೆ, ನೀವು ಸರಿಯಾದ ಟೈಮಿಗೆ ಊಟ ಮಾಡೋಷ್ಟು ಅಷ್ಟು ನೀಟ್ ಆಗಲ್ಲ. ಉದಾಹರಣೆಗೆ ಮನೇಲಿ ಕುತ್ಕೊಂಡು ಒಂದು 3 ಚಪಾತಿ, ಅನ್ನ, ಸಾಂಬಾರು, ಒಂದಿಷ್ಟು ಸ್ವೀಟು, ಹಾಗೇನೆ ಇದನ್ನೆಲ್ಲ ತಿಂದಾಗ ಏನಾಗತ್ತೆ, ಆಯಮ್ಮ ಸಹಜವಾಗಿ ಅವಳ ತೂಕ ಇರುತ್ತೆ. ತೂಕವನ್ನ ಬಹಳಷ್ಟು ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಅವರ ಹೈಟ್ ನಲ್ಲಿ, ಉದಾಹರಣೆಗೆ ಅವರು 160 ಸೆಂಟಿಮೀಟರ್ ಇದ್ದಾರೆ ಅಂದ್ರೆ ಅವ್ರ ಕೆಜಿ 60 ಕೆಜಿ ಇರಬೇಕು. 150 ಸೆಂಟಿಮೀಟರ್ ಇದ್ದಾರೆ ಅವ್ರ ಉದ್ದದಲ್ಲಿ ಅಂತಂದ್ರೆ ಅವ್ರ ತೂಕ 50 ಇರ್ಬೇಕು. ಹಾಗಿರಲ್ರಿ. ತೂಕ ಆರಾಮ್ಸೆ ಮನೇಲಿ ಕುತ್ಕೊಂಡು ತೂಕನ ಹೆಚ್ಚು ಮಾಡ್ಕೊಂಡ್ಬಿಡ್ತಾರೆ. ಯಾಕಂತಂದ್ರೆ ಸಮಯ ಜಾಸ್ತಿ ಇರುತ್ತೆ. ಆಮೇಲೆ
2 ತಾಸು 3 ತಾಸಿಗೊಮ್ಮೆ ಅವರು ಏನಾದ್ರೂ ಟೀ ಕಾಫಿ ಕುಡಿತಾರೆ, ಜೊತೆಗೆ ಸ್ವೀಟ್ಗಳು ಮಾಡ್ಕೊಂಡು ತಿಂತಾರೆ. ಎಲ್ಲರೂ ಹಾಗಲ್ಲ, ಟೈಮ್ ಇದ್ದಾಗ ತಿಂತಾರೆ, ತಿನ್ನೋದು ಜಾಸ್ತಿ ಆಗುತ್ತೆ. ಟೈಮ್ ಇದ್ರೆ ಟಿವಿ ನೋಡ್ತಾ ಚಿಪ್ಸು, ಖಾರ, ಬೇಕರಿ ಐಟಮ್ಸ್ ತಿಂತಾರೆ. ಇಂಥವ್ರಿಗೆಲ್ಲ ಥೈರಾಯ್ಡು, ಶುಗರು, ಬಿ ಪಿ, ಡಿಪ್ರೆಷನ್ನು ಬರುತ್ತೆ. ಯಾಕಂದ್ರೆ ಚಟುವಟಿಕೆ ಕಡಿಮೆ ಇರುತ್ತಲ್ಲ. ಮನೆಯಲ್ಲೇ 30-40 ಮನೆಗಳು ನಿಮ್ಗೆಲ್ಲ ಗೊತ್ತಿದೆ. ಈಗಿನ ಮನೆಗಳಿಂದ 30-40 ಇರುತ್ತೆ. 30-40 ಮನೆಯಲ್ಲಿ ಒಂದು ಬೆಡ್ರೂಮು ಅಥವಾ 2 ಬೆಡ್ರೂಮು, ಒಂದಿಷ್ಟು ಹಾಲು. ದಿನದಲ್ಲಿ ಅವ್ರು ದಿನಪೂರ್ತಿ ಎಷ್ಟೇ ಕೆಲಸ ಮಾಡಿದ್ರು ಕೂಡ ಅವರು ಚಟುವಟಿಕೆ ಎಷ್ಟು ಕಿಲೋಮೀಟರ್ ಅಡ್ಡಾಡಿರ್ಬೋದು ಅಂತಂದ್ರೆ ಹಾರ್ಡ್ಲಿ ಅವರು 200-300 ಮೀಟರ್ ಅಡ್ಡಾಡಿರಲ್ಲ. ಆದ್ರೆ ಊಟ ಮಾತ್ರ ಚೆನ್ನಾಗೇ ಮಾಡಿರ್ತಾರೆ. ಸಹಜವಾಗಿ ಅವ್ರ ವೇಟ್ ಏರ್ತಾ ಹೋಗುತ್ತೆ. ಈ ಆದ್ರೆ ಕೆಲಸ ಮಾಡಿರೋ ಹೆಣ್ಮಕ್ಳದಂಗಲ್ಲ. ಪ್ರತಿನಿತ್ಯ ಅವಳು ಕೆಲಸ ಮಾಡ್ತಾಳೆ, ಬೆಳಗ್ಗೆ ಎದ್ದೇಳ್ತಾಳೆ, ತಯಾರಾಗ್ತಾಳೆ, ಮಕ್ಕಳಿಗೆಲ್ಲ ತಯಾರಿ ಮಾಡಿಕೊಳ್ತಾಳೆ. ಆಫೀಸಿಗೆ ಗಾಡಿ ಅವ್ರ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇರೋಷ್ಟು ಒಂದು ಬಸ್ ಸ್ಟಾಪಿಗೋ ಅಥವಾ ಆಟೋ ಸ್ಟ್ಯಾಂಡಿಗೋ ಹೋಗ್ತಾರೆ. ನಡ್ಕೊಂಡು ಹೋಗ್ಬೇಕಾಗತ್ತೆ. ರಾತ್ರಿ ಸಾಯಂಕಾಲ ಲೇಟ್ ಆಗುತ್ತೆ ಅನ್ನೋ ಬರದಲ್ಲಿ ಅವರು ಮತ್ತೆ ಅಲ್ಲಿಂದ ಆಫೀಸಿನಿಂದ ಅಥವಾ ಅವ್ರ ಶಾಲೆ ಕೆಲಸ ಮಾಡೋ ಸ್ಕೂಲಿಂದ ವಾಪಸ್ ಬರೋ ಜಾಗದಲ್ಲಿ ಆಟೋ ಹಿಡಿಯಬೇಕಕ್ಕೆ ಅವರೆಲ್ಲ ವಾಕಿಂಗ್ ಮಾಡ್ಲೇಬೇಕಾಗತ್ತೆ. ಆಫೀಸ್ನಲ್ಲಿ ಯಾರು ಕುತ್ಕೊಂಡು ಸಂಬಳ ಕೊಡಲ್ಲ, ಕೆಲಸ ಮಾಡ್ಲೇಬೇಕಾಗತ್ತೆ. ಅದರಲ್ಲೂ ಕೂಡ ಗಾರ್ಮೆಂಟ್ ಅಲ್ಲಿ ಕೆಲಸ ಮಾಡೋರು, ಹಾಗೇನೆ ಆಫೀಸ್ನಲ್ಲಿ ಕೆಲಸ ಮಾಡೋರು, ಟೀಚಿಂಗ್ ಮಾಡೋರಿಗೆ ತುಂಬಾ ಸ್ಟ್ರೈನ್ ಆಗಿರುತ್ತೆ. ಅವರಿಗೆ ಕಾಯಿಲೆಗಳು ಬರಲ್ಲ ಅಂತಲ್ಲ, ಬರುತ್ತೆ, ಡಿಲೇ ಮಾಡುತ್ತೆ, ಡಿಲೇ ಆಗಿ ಬರುತ್ತೆ. ಅವ್ರ ಆರೋಗ್ಯ, ಅವರು ಯೋಗ ಎಕ್ಸರ್ಸೈಸ್ ಮಾಡಿಲ್ಲ ಅವ್ರಿಗೂ ಬರುತ್ತೆ. ಬಟ್ ಇವ್ರ ತರ 30ನೇ ವಯಸ್ಸಿಗೆ ವಯಸ್ಸಾಗಿ ಕೂರಲ್ಲ. ಹಾಗೇನೆ ಕೆಲವರಿಗೆ ಅನ್ಸುತ್ತೆ, ಯಾಕ್ರಿ ನೋಡಿ, ಈಗ ದಾವಣಗೆರೆಯಲ್ಲಿ ನಾನು ನೋಡಿದ್ದೀನಿ, ಸಾಕಷ್ಟು ಹೆಣ್ಮಕ್ಳು ಟೈಲರಿಂಗ್ ಮಾಡ್ತಾರೆ, ಹಾಗೇನೆ ಕಸೂತಿ ಕೆಲಸ ಮಾಡ್ತಾರೆ, ಎಂಬ್ರಾಯ್ಡರಿ ಮಾಡ್ತಾರೆ, ಕೆಲವರು ರೆಡಿಮೇಡ್ ಗಾರ್ಮೆಂಟ್ಸ್ ಅಲ್ಲಿ ಕೆಲಸ ಮಾಡ್ತಾರೆ. ಹಾಗೆ ಕೆಲವರು ಏನ್ ಮಾಡ್ತಾರೆ, ಉಪ್ಪಿನಕಾಯಿ ಹಾಗೆ ಸಾಂಬಾರ್ ಪದಾರ್ಥಗಳದ್ದು, ಹೀಗೆ ಕೊನೆ ಪಕ್ಷ ಸಣ್ಣ ಪುಟ್ಟ ನರ್ಸರಿ ಮಾಡ್ಕೊಂಡಾದ್ರೂ ಸಸಿಗಳನ್ನ ಬೆಳೆಸ್ಕೊಳ್ತಾರೆ. ಅಡಿಕೆಗಳನ್ನ ಪಾಕೆಟ್ ಅಲ್ಲಿ ಅಡಿಕೆ ಸಸಿಗಳನ್ನು ಮಾಡ್ಕೊಳ್ತಾರೆ. ಹೀಗೆ ಮಾಡ್ಕೊಂಡು ಕೆಲವರು ಹಪ್ಪಳ ಸಂಡಿಗೆ ಈ ರೀತಿ ಮಾಡ್ಕೊಂಡು ಕೆಲಸ ಮಾಡ್ತಾರೆ. ಗಂಡಂದು ತೋಟ ಎಷ್ಟೇ ಇದ್ರೂ ಕೂಡ ಕೆಲವು ಹೆಣ್ಮಕ್ಳು ಕೆಲಸ ಮಾಡ್ತಾರೆ. ಸಣ್ಣ ಪುಟ್ಟ, ನಾನು ಬೀದರ್ನಲ್ಲೂ ಕೂಡ ಒಂದಿಷ್ಟು ದಿನಗಳ ಅನುಭವ ಇದೆ. ಅಲ್ಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಒಂದು ಅಂಗಡಿ ಇರುತ್ತೆ. ಅಂಗಡಿಗಳನ್ನಾದ್ರೂ, ಸಣ್ಣ ಪುಟ್ಟ ಅಂಗಡಿಗಳಾದ್ರೂ ನಡೆಸ್ತಾರೆ. ನಂದಿನಿ ಪಾಕೆಟ್ ಹಾಲ್ಗಳನ್ನಾದ್ರೂ ಮನೆಯಿಂದ ಮಾರ್ತಾರೆ. ಹಾಗೇನೆ ಸಣ್ಣ ಪುಟ್ಟ ಸೆಂಟರ್ಗಳನ್ನ, ಮೇಕಪ್, ಬ್ಯೂಟಿ ಪಾರ್ಲರ್ ಮಾಡೋ ಸೆಂಟರ್ಗಳನ್ನಾದ್ರೂ ಇಟ್ಕೊಂಡಿರ್ತಾರೆ ಇವರೆಲ್ಲ. ಹಾಗೆ ಗುಜರಾತ್ನಲ್ಲಿ ಗಂಡಂದ್ರು ಎಂತ ಕೋಟ್ಯಾಧಿಪತಿ ಆಗಿದ್ರು ಕೂಡ ಅಲ್ಲಿ ಹೆಣ್ಮಕ್ಳು ಸಣ್ಣ ಪುಟ್ಟ ಬಿಸ್ನೆಸ್ ಗಳನ್ನು ಮಾಡ್ತಾರೆ. ಬಿಸ್ನೆಸ್ ಮೈಂಡ್ ಸೆಟ್ ಇದೆ. ಈ ಬಿಸ್ನೆಸ್ ಮಾಡೋದ್ರಿಂದ ಅವ್ರಿಗೆ ಆತ್ಮಗೌರವ ಹೆಚ್ಚಾಗತ್ತೆ, ಕಡಿಮೆ ಆಗೋದಿಲ್ಲ. ಗಂಡನ ದುಡಿಮೆ ಇದೆ ಸರಿ, ಆದ್ರೆ ಇವರ ದುಡ್ಡು ದೊಡ್ಡದಾಗಿರುತ್ತೆ. ಹೌದು, ನಿಮ್ಗೆ ಅನ್ಸುತ್ತೆ, ಈ ಯಾವ ಹೆಣ್ಮಕ್ಳು ದುಡಿತಾರೆ ಅವ್ರಿಗೆ ಅಡ್ವಾಂಟೇಜ್, ಯಾವಾಗ್ಲೂ ಅಡ್ವಾಂಟೇಜ್ ಇರುತ್ತೆ. ಮನೇಲೆ ಕೂತಿರುವಂತ ಹೆಣ್ಮಕ್ಳು ಪ್ರತಿಯೊಂದು ಕಾಸಿಗೂ ಕೂಡ ಗಂಡನನ್ನ ಕೇಳ್ಬೇಕು. ಹೌದು, ಗಂಡನ ಹತ್ರ ದುಡ್ಡನ್ನ ಇಸ್ಕೋಬೇಕು. ಸಣ್ಣ ಅಪ್ಪ ಅಮ್ಮನಿಗೆ ಅವ್ರ ಅಪ್ಪ ಅಮ್ಮ, ಈಗ ಒಂದು ಹೆಣ್ಮಗಳಿದ್ದಾಳೆ ಅನ್ಕೊಳ್ರಿ, ಉಮಾ ಅಂತ ಒಂದು ಎಕ್ಸಾಂಪಲ್ ತಗೊಳ್ರಿ. ಅವ್ರ ಅಪ್ಪ ಅಮ್ಮನ ಬರ್ತಡೇ ಇದೆ ಅಂತ ಅವಳು ಗಿಫ್ಟ್ ಕೊಡ್ಬೇಕಂದ್ರೆ ಯಾರು ಕೇಳ್ಬೇಕು? ಗಂಡನ್ ಕೇಳ್ಬೇಕು. ಗಂಡ ಏನಂತಾನೆ, ನಮ್ಮ ಅಪ್ಪ ಅಮ್ಮನಿಗೆ ನಾನು ಏನು ಕೊಡ್ಸಿಲ್ಲ, ಏನ್ ಮಾಡ್ತೀವಿ ಬಿಡು ತಗೊಂಡೋಗಿ. ಈ ಸರಿ ನಮ್ದು ವೆಡ್ಡಿಂಗ್ ಆನಿವರ್ಸರಿ ನಿಮ್ಮ ಅಪ್ಪ ಅಮ್ಮ ಏನಾದ್ರು ಮಾಡಿದ್ರೆ ನಮಗೆ ಅಂತ ಕೇಳ್ತಾರೆ. ಅದಕ್ಕೆ ಉತ್ತರ ಇರಲ್ಲ. ಹೌದ್ರಾ? ಇವಂದಾಗ್ಲೇ 20ನೇ ವೆಡ್ಡಿಂಗ್ ಆನಿವರ್ಸರಿ ಬಂದಿರುತ್ತೆ. ಆದ್ರೂ ಕೂಡ ಅವನು ಅತ್ತೆ ಮಾವನಿಂದ ಏನಾದ್ರು ಬಯಸ್ತಾ ಇದ್ರೆ ಆ ವ್ಯಕ್ತಿ ಆ ರೀತಿ ಹೇಳ್ತಾರೆ. ಅಂದ್ರೆ ಒಬ್ರೇ ದುಡಿತಾ ಇದ್ರೆ ಏನಾಗತ್ತೆ, ಗಂಡನಿಗೆ ಒತ್ತಡ ಜಾಸ್ತಿ ಇರುತ್ತೆ. ತಿಂಗಳ ಕೊನೆಗೆ ಬ್ಯಾಲೆನ್ಸ್ ಶೀಟ್ ನ ಮೇಂಟೈನ್ ಮಾಡೋ ಸಮಸ್ಯೆ ಅವನಿಗೆ ಇರುತ್ತೆ. ಆದ್ರೆ ಈ ದುಡಿಲಾರ್ದ ಹೆಣ್ಮಕ್ಳಿಗೆ ಇದು ಯಾವುದು ಗೊತ್ತಾಗೋದಿಲ್ಲ. ಬಜೆಟ್ ನ ಪ್ಲಾನ್ ಮಾಡೋದು, ಇಲ್ಲ ರೀ ನಾನು ಬಜೆಟ್ ಪ್ಲಾನ್ ಮಾಡ್ತೀನಿ, ದಿನಸಿ ವಸ್ತುಲಿ ಉಳಿಸ್ತೀನಿ ಅನ್ಕೊಂಡ್ರೆ, ದಿನಸಿ ವಸ್ತುಲಿ ಉಳಿಸೋದು, ಪ್ಲಾನ್ ಮಾಡೋದು ಅದೆಲ್ಲ ಪ್ರೊಡಕ್ಟಿವ್ ಕೆಲಸ ಅಂತಾರ. ನೀವ್ ಎಂತ ಒದ್ದಾಡಿದ್ರು ಕೂಡ ಒಂದು 200-300 ರೂಪಾಯಿ ಉಳಿಸ್ಬಿಟ್ರೆ ತಿಂಗಳಿಗೆ ಒಂದು ಮನೆ ಕಟ್ಟೋದಕ್ಕಂತೂ ಆಗಲ್ಲ, ಅಥವಾ 1 ಎಕರೆ ಜಮೀನ್ ಹಿಡಿಯೋದಕ್ಕಂತೂ ಆಗಲ್ಲ. ಅದು ಎಲ್ಲ ಪ್ಲಾನಿಂಗು. ಅದು
ನಿಜವಾದ ರೀತಿ ಅಲ್ಲ. ನೋಡ್ರಿ, ನೀವು ನಿಜವಾಗ್ಲೂ ಮಾಡೋ ಕೆಲಸ, ಉದಾಹರಣೆಗೆ ನಿಮ್ ಗಂಡ ಟಿಫನ್ ತಗೊಂಡು ಹೋಗ್ಬಿಟ್ಟಿದ್ದಾರೆ, ಬೆಳಗ್ಗೆನೆ ನಾಷ್ಟ ತಗೊಂಡು ರೆಡಿ ಮಾಡ್ಕೊಂಡು ಟಿಫನ್ ಬಾಕ್ಸ್ ಇಟ್ಕೊಂಡು ಹೋಗಿದ್ದಾನೆ. ನೀವು ಮತ್ತೆ ಮಧ್ಯಾಹ್ನ 1:00ಗೆ ಅಡಿಗೆ ಮಾಡ್ತೀರಾ. ಈ ನಡುವೆ ಎಷ್ಟು ಟೈಮ್ ಇರುತ್ತೆ, ಆ ಟೈಮ್ನ ಏನ್ ಮಾಡ್ತೀರಾ? ಬೆಳಗ್ಗೆನೆಲ್ಲ ಕೆಲಸ ಮುಗಿಸಿರುತ್ತೆ, ಟಿಫನ್ ತಗೊಂಡು ಗಂಡ ಮನೆಗೆ ಹೋಗಿದ್ದಾನೆ, ಜಾಬಿಗೆ ಹೋಗಿದ್ದಾನೆ ಅಂದ್ರೆ ಅರ್ಥ ನೀವು ಆಲ್ರೆಡಿ ಎಲ್ಲ ಕೆಲಸ ಮುಗಿಸಿದಿರಿ ಅಂತ. ಈ 10 ಗಂಟೆಯಿಂದ ಮಧ್ಯಾಹ್ನ 1:30 ಮತ್ತೆ ಒಂದಿಷ್ಟು ಅನ್ನ ಮಾಡ್ಕೊಂಡು ಸಾಂಬಾರ್ನ ಬಿಸಿ ಮಾಡ್ಕೊಳ್ಳೋಷ್ಟೊತ್ತಿಗೆ ಎಷ್ಟು ಟೈಮ್ ಹಾಳಾಗತ್ತೆ. ಅಥವಾ ನೀವು 1:30ಯಿಂದ 2:30 ಮಟ ಊಟ ಮುಗಿಸಿದ್ರೆ ಅನ್ಕೊಳ್ಳಿ, ಆ 2:30ಯಿಂದ ಗಂಟ ಮತ್ತೆ ಮನೆಗೆ ಬರೋವರೆಗೆ 7 ಗಂಟೆ 8 ಗಂಟೆ ಮಟ ಏನ್ ಮಾಡ್ತೀರಾ ಅಂದ್ರೆ ಅಲ್ಲಿ ನಿಮಗೆ ಉತ್ತರ ಇರಲ್ಲ. ನಿಮ್ಮ ಗಂಡ ದುಡಿತಾ ಇದ್ದಾನೆ ಅಂತಂದ್ರೆ ನೀವು ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ನೀವು ಏನಾದ್ರು ಜಾಬ್ ಮಾಡ್ತಾ ಇರ್ಬೇಕಾಗತ್ತೆ. ಗಂಡನಿಗೆ ಬೆನ್ನೆಲುಬು ಆಗಿರ್ಬೇಕಾಗತ್ತೆ. ಅದು ಬಿಟ್ಟು ಗಂಡನ ಪ್ರಮೋಷನ್ ಯಾವಾಗ ಆಗತ್ತೆ, ಒಂದು ಇನ್ಕ್ರಿಮೆಂಟ್ ಯಾವಾಗಿದೆ, ಅಥವಾ ಈ ಸರಿ DA ಗೌರ್ಮೆಂಟ್ ನೌಕರಾಗಿದ್ರೆ DA ಎಷ್ಟು ಸಿಕ್ತು, FA ಯಾವಾಗ ಕೊಡ್ತಾರೆ, ಅಂದ್ರೆ ಈ ಫೆಸ್ಟಿವಲ್ ಅಲವೆನ್ಸ್ ಅಂತ ಕೊಡ್ತಾರೆ, ಯಾವಾಗ ಕೊಡ್ತಾರೆ, ಇದೆಲ್ಲ ಯೋಚನೆ ಮಾಡಿದ್ರೆ ನಡೆಯೋದಿಲ್ಲ. ಗಂಡನ ಪ್ರಮೋಷನ್, ಗಂಡನ ಇನ್ಕ್ರಿಮೆಂಟು ಅದೆಲ್ಲ ಟೈಮ್ ನಡೀತಾ ಇರುತ್ತೆ. ಅದನ್ನ ನೀವು ಯೋಚನೆ ಮಾಡಿದ್ರೆ ಏನ್ ಬರುತ್ತೆ ನಿಮಗೆ ಲಾಭ? ಯಾವುದೇ ಲಾಭ ಬರೋದಿಲ್ಲ. ಹಾಗಾಗಿ ನಾನು ನಿಮಗೆ ಏನ್ ಹೇಳ್ತೀನಿ, ಯಾವಾಗ್ಲಾದ್ರೂ ನೀವು ನಿಜವಾಗ್ಲೂ ಏನಾದ್ರೂ ಮಾಡ್ತೀರಿ ಅಂತಂದ್ರೆ ನಿಜವಾಗ್ಲೂ ಕೆಲಸ ಮಾಡ್ಬೇಕಾಗತ್ತೆ. ಕೆಲಸ ಮಾಡದೇ ಇದ್ರೆ ನೀವು ಫೇಸ್ಬುಕ್ ಒಳಗೆ ಚಾಟ್ ಬಾಕ್ಸ್ ಅಲ್ಲಿ ಟೈಮ್ ಪಾಸ್ ಮಾಡ್ಕೊಂಡ್ರೆ, ಚಾಟ್ ಮಾಡ್ತಾ ವಾಟ್ಸಪ್ ಅಲ್ಲಿ ಟೈಮ್ ಹಾಳು ಮಾಡ್ಕೊಂಡ್ರೆ, ಅಥವಾ ಫೋನ್ ಕಾಲ್ ಮಾಡಿ ಅನಗತ್ಯವಾಗಿ ಅರ್ಧ ಗಂಟೆ ಮುಕ್ಕಾಲು ಗಂಟೆ ಒಬ್ಬೊಬ್ಬರ ಹತ್ರ ದಿನದಲ್ಲಿ ಮಾತಾಡ್ತಾ ಕೂತ್ಕೊಂಡ್ರೆ ಇದರಿಂದ ಯಾವುದು ಕೂಡ ನೀವು ಅನುಕೂಲ ಆಗಲ್ಲ. ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಬೇಕಾಗತ್ತೆ. ಏನಾದ್ರೂ ಸಣ್ಣ ಪುಟ್ಟ ಕೆಲಸದಾದ್ರು ಮಾಡ್ಬೇಕು. ಏನ್ ಕೆಲಸ ಮಾಡ್ಬೇಕು ಸರ್ ಅಂದ್ರೆ, ಸಾಕಷ್ಟು ಕೆಲಸಗಳಿದೆ. ನೀವು D.Ed ಆಗಿದೆ, B.Ed ಆಗಿದೆ ಅಂತಂದ್ರೆ ಟ್ಯೂಷನ್ ತಗೋಬಹುದು. ಬೆಳಿಗ್ಗೆ ಒಂದು 25-30 ಮಕ್ಕಳಿಗೆ, ಸಂಜೆ ಒಂದು 25-30 ಮಕ್ಕಳಿಗೆ ನೀವು ಟ್ಯೂಷನ್ ತಗೊಂಡ್ರು ಕೂಡ ನಿಮಗೆ ಏನಿಲ್ಲ ಅಂದ್ರೆ ಒಂದು 20-25 ಸಾವಿರ ರೂಪಾಯಿ ಆರಾಮ್ಸ್ ದುಡಿಬಹುದು. ಇರೋಂತ ಮನೆಯಲ್ಲಿರೋ ಹಾಲಲ್ಲೇ ಈಗ ಮಕ್ಕಳಿಗೆ 400-500 ರೂಪಾಯಿ ಟ್ಯೂಷನ್ ಫೀಸ್ ಕೊಡ್ತಾರೆ. ಆ ಟ್ಯೂಷನ್ ಫೀಸ್ ಅಲ್ಲಿ ಆರಾಮ್ಸೆ ಮೇಂಟೈನ್ ಮಾಡ್ಬೋದು ಅಲ್ವೇನ್ರಿ? ದುಡಿಮೆ ಮುಖ್ಯ. ಜೊತೆಗೆ ಅದು ಇಲ್ಲ ಟೈಲರಿಂಗ್ ಮಾಡ್ಬೋದು. ಟೈಲರಿಂಗ್ ಬರುತ್ತೆ ಅಂದ್ರೆ ಟೈಲರಿಂಗ್ ಮಾಡ್ಬೋದು. ಹಾಗೆ ನಿಮಗೆ ಮೇಕಪ್ ಮಾಡಕ್ ಬರುತ್ತೆ, ಮೇಕಪ್ ಮಾಡ್ಬೋದು. ಅಥವಾ ನಿಮಗೆ ಮದರಂಗಿ ಹಾಕಕ್ ಬರುತ್ತೆ, ಅದನ್ನ ಮಾಡ್ಬೋದು. ಪ್ರತಿ ಹೆಣ್ಮಕ್ಳಲ್ಲೂ ಒಂದೊಂದು ಶಕ್ತಿ ಇರುತ್ತೆ. ನಿಮಗೆ ಏನ್ ಶಕ್ತಿ ಇದೆ ಗುರ್ಸ್ಕೊಡಿ. ನಿಮ್ಮ ಕರಿಯರ್ ಏನಿದೆ ಅಂತ ಅದ್ರ ಬಗ್ಗೆ ನಿಮ್ ಬಗ್ಗೆ ನೀವೇ ಯೋಚನೆ ಮಾಡಿ, ಏನ್ ಮಾಡ್ಬಲ್ಲೆ ನಾನು ಅಂತ ಯೋಚನೆ ಮಾಡಿ. ಆವಾಗ ಹೋಗಿ ನೀವು ಏನಾದ್ರೂ ಕಾಂಟ್ರಿಬ್ಯೂಟ್ ಮಾಡ್ಬೇಕಾಗತ್ತೆ. ಮನೆಯಿಂದನೇ ಕುತ್ಕೊಂಡು ಫ್ರೀಲ್ಯಾನ್ಸಿಂಗ್ ಅಂತ ಮಾಡ್ಬೋದು. ವೆಬ್ಸೈಟ್ಗಳಿಗೆ ಕಂಟೆಂಟ್ ನ ಬರಿಬಹುದು, ನಿಮಗೆ ಕಂಪ್ಯೂಟರ್ ಸೈನ್ಸ್ ಅಥವಾ ಮತ್ತೊಂದಾಗಿದೆ ಅಂತಂದ್ರೆ. ಅಥವಾ ನೀವು ಸಣ್ಣದಾಗಿ ಬ್ಲಾಗ್ಗಳನ್ನ ಶುರು ಮಾಡ್ಕೋಬಹುದು, ಕಂಟೆಂಟ್ ಕ್ರಿಯೇಷನ್ ಮಾಡಬಹುದು ಯೂಟ್ಯೂಬ್ ಮೇಲೆ. ಹೀಗೆ ಸಾಕಷ್ಟು ಐಡಿಯಾಗಳಿದೆ. ನಿಮ್ಗೆ ಐಡಿಯಾಗಳು ಬೇಕಾದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಜೊತೆಗೆ ಹೇಳ್ತಾ ಹೋಗ್ತೀನಿ. ಹಾಗಾದ್ರೆ ಈ ಹೆಣ್ಮಕ್ಳಿಗೆ ಒಂದು ಸಮಸ್ಯೆ ಇರುತ್ತೆ. ಏನಪ್ಪಾ, ಈ ನಿಮ್ಮ ಮನೆಯಲ್ಲಿ SLC ಅಥವಾ PUC ಮುಗ್ದಂತ ಮಕ್ಳು ಇದ್ದಾರೆ ಅನ್ಕೊಳ್ಳಿ. ಆ ಮಕ್ಕಳು SLC PUC ಆತಂದ್ರೆ ಏನ್ ಮಾಡ್ತಾರೆ, ಅವ್ರ ಕಾಲೇಜ್ಗಳು ಇಂಜಿನಿಯರಿಂಗೋ, ಮೆಡಿಕಲ್ಲು, ನರ್ಸಿಂಗು ಅಥವಾ ಹಾರ್ಟಿಕಲ್ಚರು ಯಾವುದೋ ಒಂದು ಕೋರ್ಸ್ ಅಂತ ತಗೊಂಡು ದೂರದ ಊರಿಗೆ ಹೋಗ್ಬಿಡ್ತಾರೆ. ಗಂಡ ಕೆಲ್ಸಕ್ಕೆ ಹೋಗ್ತಾನೆ, ನೀವು ನಿಮ್ಮ ಮಕ್ಕಳು ಹೈಯರ್ ಎಜುಕೇಶನ್ ಹೋಗ್ತಾರೆ. ಇದೆಲ್ಲ ಯಾವ ಟೈಮಲ್ಲಿ ಆಗುತ್ತೆ? ಹೆಣ್ಮಕ್ಳು ಒಂದು 30-35 ವರ್ಷ ಇದ್ದಾಗ ಇದೆಲ್ಲ ಶುರು ಆಗ್ಬಿಡುತ್ತೆ. ಒಂಟಿ ಆಗ್ಬೇಕಾಗತ್ತೆ. ಇದ್ದಾಗ ಗಂಡನಿಗೂ ಕೂಡ ನೀವು ಗಂಡ ಟೈಮ್ ಕೊಡೋಣ ಅಂದ್ರೆ ಗಂಡ ಕೆಲಸದಲ್ಲಿ, ಮಕ್ಕಳು ಕಾಲೇಜಲ್ಲಿ ಅಥವಾ ಹಾಸ್ಟೆಲ್ ಅಲ್ಲಿ ಇರ್ತಾರೆ. ಆ ಟೈಮಲ್ಲಿ ನೀವು ಏನು ನೆಪ ಹುಡುಕ್ತೀರಾ? ಆರಂಭದಲ್ಲಿ ಅವ್ರಿಗೋಸ್ಕರ ಟೈಮ್ ಹಾಕ್ತೀರಿ ನೀವು. ಅಂದ್ರೆ ನನ್ನ ಮಕ್ಕಳು ನನಗೆ ಎಜುಕೇಶನ್ ಮಾಡ್ಸಕ್ಕೋಸ್ಕರ, ಅವ್ರ ಹೋಮ್ವರ್ಕ್ ಮಾಡ್ಸಕ್ಕೋಸ್ಕರ, ಅವ್ರ ಸ್ನಾನ ಮಾಡ್ಸಕ್ಕೋಸ್ಕರ, ಏನು ತೊಳಿಬಾರ್ದನ್ನೆಲ್ಲ ತೊಳೆಯಕ್ಕೋಸ್ಕರ ನೀವು ಮನೇಲಿ ಇದ್ದೀರಿ ಅಂತ ನೆಪ ಹೇಳಿದ್ರಿ. ಆದ್ರೆ ಈಗ ಅವ್ರು ಹೊರ ಹೋಗಿದ್ದಾರೆ. ಈಗ ನಿಮ್ಗೆ 35 ಏಜು, ಏನಾದ್ರೂ ಮಾಡ್ಲೇಬೇಕಲ್ವಾ ನಿಮ್ಮ ಅಸ್ತಿತ್ವ ಉಳಿಸ್ಕೊಳಕ್ಕೆ? ಯೋಚನೆ ಮಾಡಿ. ನೀವು ವರ್ಕ್ ಮಾಡ್ಲೇಬೇಕಾಗತ್ತೆ. ಇಲ್ಲದೆ ಇದ್ರೆ ಒಂಟಿ ಜೀವನ ನಡೆಸ್ಬೇಕಾಗತ್ತೆ. ಅವಾಗ ಅನ್ಸುತ್ತೆ ನಾನು ಕರಿಯರ್ನ ಏನು ಮಾಡ್ಕೊಳ್ಳಿಲ್ಲ ಅನ್ನೋಂಥ ಯೋಚನೆ ಬರುತ್ತೆ. ಹಾಗಾಗಿ ಕೆಲಸ ಮಾಡೋದ್ರಿಂದ ಏನ್ ಲಾಭ ಅಂದಾಗ ನಿಮಗೆ
ನೋಡಿ, ಕೆಲಸ ಮಾಡೋದ್ರಿಂದ ನಿಮ್ಗೆ ಸಾಕಷ್ಟು ಫೈನಾನ್ಷಿಯಲ್ ಫ್ರೀಡಮ್ ಸಿಗುತ್ತೆ. ನೀವು ಯಾರಿಗಾದ್ರೂ ಗಿಫ್ಟ್ ಕೊಡ್ಬೇಕಾ? ಗಿಫ್ಟ್ ಕೊಡ್ಬೋದು. ಈ ಮಕ್ಕಳಿಗೆ ಒಂದು ಡ್ರೆಸ್ ಕೊಡಿಸ್ಬೇಕಾ? ಗಂಡನ್ ಕೇಳ್ಬೇಕಾಗಿಲ್ಲ. ಅಥವಾ ನೀವೊಂದು ಸೀರೆ ತಗೋಬೇಕಾ? ಕೇಳ್ಬೇಕಾಗಿಲ್ಲ. ಅಥವಾ ನಿಮ್ಮ ಅತ್ತೆ ಮಾವಗೆ ಅಥವಾ ನಿಮ್ಮ ಅಪ್ಪ ಅಮ್ಮಗೆ ಏನಾದ್ರು ಕೊಡಿಸ್ಬೇಕಾ? ಯಾರನ್ನು ಕೇಳ್ಬೇಕಾಗಿಲ್ಲ. ನಿಮ್ ಸ್ಯಾಲರಿಯಿಂದ ಬಂದಿರುತ್ತೆ, ಅಕೌಂಟಲ್ಲಿ ಇರುತ್ತೆ. ದುಡಿತಾರೆ ಅಂತ ಹೆಣ್ಮಕ್ಳಿಗೆ ಯಾವ ಗಂಡನೂ ಹೆಚ್ಚು ರಿಸ್ಟ್ರಿಕ್ಷನ್ಸ್ ಮಾಡಲ್ಲ. ಅತ್ತೆ ಮಾವಗ್ ಮಾಡ್ತೀರಿ, ತಂದೆ ತಾಯಿಗಳಿಗೆ ಮಕ್ಕಳಿಗೆ ಡ್ರೆಸ್ ತರ್ತೀರಿ, ಅಥವಾ ಒಂದು ಇಂಟರ್ನೆಟ್‌ದು ಪೇ ಮಾಡ್ತೀರಾ, ಅಥವಾ ನೀವು ಎಲೆಕ್ಟ್ರಿಸಿಟಿ ಬಿಲ್‌ನ ಪೇ ಮಾಡ್ತೀರಾ, ರೇಷನ್‌ಗೆ ಪೇ ಮಾಡ್ತೀರಾ ಅಂದ್ರೆ ಯಾವ ಗಂಡ್ಮಗ ಆ, ಏ- ಹೇಳ್ತಾನೆ? ಅಥವಾ ಸಣ್ಣ ಪುಟ್ಟ ಆ, ಇನ್ಶೂರೆನ್ಸ್ ಕಟ್ಟೋದಿರುತ್ತೆ, ಟರ್ಮ್ ಇನ್ಶೂರೆನ್ಸ್ ಕಟ್ಟೋದಿರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟೋದಿರುತ್ತೆ, ಅಥವಾ ಮಕ್ಕಳು ಟ್ಯೂಷನ್ ಫೀಸ್ ಕಟ್ಟೋದಿರುತ್ತೆ, ಸ್ಕೂಲ್ ಫೀಸ್ ಕಟ್ಟೋದಿರುತ್ತೆ. ಇಷ್ಟನ್ನಾದ್ರೂ ನೀವು ಪೇ ಮಾಡಂಗಾದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಹಾಗೇನೆ ನಿಮ್ಮ ಆತ್ಮವಿಶ್ವಾಸ ಹೈ ಲೆವೆಲ್ ಇರುತ್ತೆ. ಯಾವಾಗ ಗಂಡನ ಕೈ ಇದ್ರಿಗೆ ಎಲ್ಲದನ್ನ ಬೇಡ್ತೀರಿ ಅಂದಾಗ ನೀವು ಕಷ್ಟ ಪಡ್ಬೇಕಾಗತ್ತೆ. ನಿಮ್ಗೆ ಆತ್ಮವಿಶ್ವಾಸ ಕೊರತೆ ಇರುತ್ತೆ. ಪ್ರತಿಯೊಂದು ದುಡ್ಡಿಗೂ ಕೂಡ ಗಂಡನ ಎದುರು ಕೈ ಒಡ್ಬೇಕು ಅಂದ್ರೆ ಅದರಿಂದ ದೊಡ್ಡ ಹೆಮ್ಮೆಂಸೆ ಯಾವುದೂ ಇಲ್ಲ. ಗಂಡ ಆದವನಿಗೆ ಹೆಮ್ಮೆಂಸೆ ಇಲ್ಲ ಅನ್ನೋಕ್ಕೂ ಬರಕ್ಕಾಗಲ್ಲ. ಆದ್ರೆ ಬ್ಯಾಲೆನ್ಸ್ ಶೀಟ್ ಕವರ್ ಮಾಡಕ್ಕೋಸ್ಕರ ಅವನು ಕೊಡ್ಲೇಬೇಕಾಗತ್ತೆ. ಅವನು ನೊಂದ್ಕೊಂಡು ಕೊಡ್ತಾನೆ. ನೀವು ಇಸ್ಕೊಳ್ಳುವಾಗ ನಿಮಗೂ ಕೂಡ ಗೊತ್ತಾಗತ್ತೆ ಹೆಂಗ್ ಖರ್ಚು ಬಂದಿದೆ ನನ್ನಿಂದ ಅಂತ ನಿಮಗೂ ಕೂಡ ಗೊತ್ತಾಗತ್ತೆ. ಅವಾಗ ನೀವೇ ಗಿಲ್ಟ್ ಫೀಲ್ ಮಾಡ್ತೀರಾ. ಅದು ಬೇಕಾಗಿಲ್ಲ. ಗಿಲ್ಟ್ ಫೀಲ್ ಮಾಡೋದು ಬೇಕಿಲ್ಲ. ಅವಕಾಶ ಇದೆ. ಸಣ್ಣ ಪುಟ್ಟ ಯಾವುದಾದ್ರೂ ಒಂದು ಕೆಲಸ ಮಾಡಿ, ಸಮಾಜದಲ್ಲಿ ನಿಮಗೆ ಗೌರವ ಇರುತ್ತೆ. ನೀವು ಮಾಡೋ ಕೆಲಸದಿಂದ ಏನ್ ಮಾಡ್ಬೋದು? ಸಾಕಷ್ಟು ನಾನು ಈಗಾಗಲೇ ಹೇಳಿದ್ದೀನಲ್ಲ, ಆನ್ಲೈನ್ ಟ್ಯೂಷನ್ ಮಾಡ್ಬೋದು, ಮನೆಯಿಂದನೇ ವರ್ಕ್ ಮಾಡ್ಬೋದು, ಡಾಟಾ ಎಂಟ್ರಿ ಮಾಡ್ಬೋದು, ಕ್ರಾಫ್ಟ್ಸ್ ಇತ್ತಂದ್ರೆ ಅದರಲ್ಲಿ ಉದಾಹರಣೆಗೆ ಹಪ್ಪಳ, ಸಂಡಿಗೆ, ಚಕ್ಲಿ, ಹಾಗೆ ಉಪ್ಪಿನಕಾಯಿ, ಇವುಗಳಿಂದ ಮನೆಯಿಂದನೇ ಖಾರದ ಪುಡಿ, ಆಮೇಲೆ ಜೋಳದ ಹಿಟ್ಟು, ಬಹಳ ಜನ ಜೋಳದ ಹಿಟ್ಟು ಬೀಸೋದಕ್ಕೂ ಕೂಡ ಮಿಷನ್ಗಳು ತುಂಬಾ ದೂರ ಇರುತ್ತೆ. ಅದನ್ನ ತಗೊಂಬಂದು ಮಾಡ್ಕೋಬಹುದು. ರಾಗಿ ಹಿಟ್ಟು, ರಾಗಿ ಹಿಟ್ಟಿಂದ ಬರುವಂತ ಬೇರೆ ಬೇರೆ ಐಟಮ್ಗಳು, ಇವುಗಳೆಲ್ಲ ಮಾಡ್ಬೋದು. ನನಗೆ ಒಬ್ರು ಪರಿಚಯದವರು ಇದ್ದಾರೆ ನಮ್ಮ ರಿಲೇಟಿವ್ ಅಲ್ಲಿ. ಅವರು ಸಣ್ಣದಾಗಿ ಮನೆಯಿಂದನೇ ಇಡ್ಲಿ, ದೋಸಾ, ಹಾಗೇನೆ ಆ ವಡಾ, ಇವುಗಳನ್ನೆಲ್ಲ ಕೂಡ ಮಾಡಿ ಮಾರ್ಕೆಟಿಂಗ್ ಮಾಡ್ತಾರೆ. ಅಂದ್ರೆ ಮನೆಯಿಂದನೇ ಬಂದು ಪಿಕಪ್ ಮಾಡ್ಕೊಂಡು ಮಕ್ಕಳು ಡೆಲಿವರಿ ಮಾಡಿ ಒಂದಿಷ್ಟು ಅಮೌಂಟ್ ಇವರಿಗೆ ಬರ್ತಾ ಇದೆ. ಆ ಅಮ್ಮ ಎಷ್ಟೆಲ್ಲ ಮಾಡ್ತಾರೆ, ಏನೆಲ್ಲ ಆಗತ್ತೆ. ಹಾಗೆ ನಮ್ಮ ಫ್ರೆಂಡ್ ಮಿಸಸ್ ಒಬ್ರು, ಹೆಸರು ಹೇಳ್ಬೇಕಾಗಿಲ್ಲ, ಆದ್ರೆ ಅವರು ಮನೇಲಿ ಇದ್ಕೊಂಡು ಏನ್ ಮಾಡ್ತಾರೆ, ಅಂಗಡಿಯನ್ನು ನಡೆಸ್ತಾರೆ. ಮತ್ತೊಬ್ರು ನಮ್ ದೂರ ಸ್ನೇಹಿತರು ಟೈಲರಿಂಗ್, ರೆಡಿಮೇಡ್ ಜಾಕೆಟ್ಗಳನ್ನ ಹೊಲ್ಕೊಡ್ತಾರೆ, ಎಂಬ್ರಾಯ್ಡರಿ ಮಾಡ್ತಾರೆ, ಟೈಲರಿಂಗ್ ಮಾಡ್ತಾರೆ. ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆ ಅದನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ವೇಟ್ ಮಾಡಬೇಡಿ. ಇವತ್ತೇ ಬೆಸ್ಟ್ ಟೈಮ್ ಅನ್ಕೊಳ್ಳಿ. ನಾಳಿಂದ ಪ್ಲಾನ್ ಮಾಡಿ ದೊಡ್ಡ ಬಜೆಟ್ ಎಲ್ಲ ಬೇಕಾಗಿಲ್ಲ. ಟೈಲರಿಂಗ್ ಮಿಷನ್ಗೆ ಒಂದು 10,000 ರಿಂದ 15,000 ರೂಪಾಯಿ ಕೊಟ್ಟರೆ ಟೈಲರಿಂಗ್ ಮಿಷಿನ್ ಬರುತ್ತೆ. ಟೈಲರಿಂಗ್ ಕಲ್ಕೊಳ್ಳಿ. ಬ್ಯೂಟಿ ಪಾರ್ಲರ್ ಮಾಡ್ಕೊಳಕ್ ಒಂದು 7,000-8,000 ರೂಪಾಯಿ ಐಟಮ್ಗಳನ್ನ ತಗೊಂಡ್ರೆ ಮಾಡ್ಕೋಬಹುದು. ಫಸ್ಟ್ ನಿಮ್ಮನ್ನ ನೀವು ಅರ್ಥ ಮಾಡ್ಕೊಂಡು ನಿಮ್ ಟ್ಯಾಲೆಂಟ್ ಏನಿದೆ ಅಂತ ಗುರುತಿಸ್ರಿ. ನಿಮ್ಮಲ್ಲಿ ಏನ್ ಸ್ಕಿಲ್ ಇದೆ ಅಂತ ಮಾಡಿ. ಅದನ್ನ ಇಟ್ಕೊಂಡು ನೀವ್ ಏನ್ ಬೇಕಾದ್ರೂ ಮಾಡ್ಬೋದು. ಆದ್ರೆ ಬರ್ತಾ ಬರ್ತಾ ಏನಾಗುತ್ತೆ, ಆರಂಭದಲ್ಲಿ ಸ್ವಲ್ಪ ಬಿಸ್ನೆಸ್ ಕೂರೋವರೆಗೂ ಟೈಮ್ ಆಗುತ್ತೆ. ಬಿಸ್ನೆಸ್ ಒನ್ ಟೈಮ್ ಸೆಟಪ್ ಆಯ್ತು ಅನ್ಕೊಳ್ಳಿ, ನಿಮ್ಮನ್ನ ಹಿಡಿಯೋರೇ ಇಲ್ಲ. ಅವಾಗ ನಿಮ್ಮ ಅತ್ತೆನೂ ಕೂಡ ಒಳಗಡೆ ಬಳಸ್ಕೋಬಹುದು, ನಿಮ್ಮ ಮಾವನು ಬಳಸ್ಕೋಬಹುದು, ನಿಮ್ಮ ನಾದ್ನಿಯರಿದ್ರೆ ಅವ್ರು ಬಳಸ್ಕೋಬಹುದು, ಅಕ್ಕಪಕ್ಕದ ನಿಮ್ಮ ಸ್ನೇಹಿತರಿದ್ರೆ ಅವ್ರನ್ನೂ ಕೂಡ ನಿಮ್ಮ ಉದ್ಯೋಗದಲ್ಲಿ ಪಾಲ್ಗೊಳ್ಳುವಂತ ಮಾಡ್ಬೋದು. ಅವಾಗ ಫೋನ್ ಕಾಲ್ ಬಂದಿರೋದನ್ನ ಪ್ರಾಡಕ್ಟ್ ರೆಡಿ ಮಾಡಿ ಪ್ಯಾಕೇಜ್ ಮಾಡಿ ಡೆಲಿವರಿ ಮಾಡೋದು, ಇವೆಲ್ಲಾ ಕೆಲಸಗಳನ್ನ ಮಾಡ್ಬೋದು. ಯೋಚನೆ ಒಂದೇ ಮಾಡ್ಬೇಕು. ಫಸ್ಟ್ ವಿಲ್ ಪವರ್ ಬೇಕು ನೋಡಿ ನಿಮಗೆ ಎಲ್ಲದಕ್ಕೂ ಅಂತ. ವಿಲ್ ಪವರ್ ವೆರಿ ವೆರಿ ಇಂಪಾರ್ಟೆಂಟ್. ಸರ್ಕಾರ ನಿಮಗೆ ನೆನಪಿರ್ಲಿ, ಹೆಣ್ಮಕ್ಳಿಗೆ ಅನ್ಕೊಳ್ತಾರೆ ನೋಡಿ, ಸರ್ಕಾರಿ ನೌಕರ ಒಬ್ಬ 10 ಲಕ್ಷ ಸಂಬಳ ತಗೊಳ್ತಾನೆ ಅಂತಂದ್ರೆ ಅವನು ಟ್ಯಾಕ್ಸ್ ಕಟ್ಟಬೇಕು. 12 ಲಕ್ಷಕ್ಕಿಂತ ಹೆಚ್ಚಿದೆ ಅಂತಂದ್ರೆ ಅವನು 15 ಲಕ್ಷ ಇದೆ ಅನ್ಕೊಳ್ಳಿ, ಮೇಲಿನ 12 ಲಕ್ಷದ ಮೇಲಿನ 3 ಲಕ್ಷಕ್ಕೆ ಅವ್ನು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ಆದ್ರೆ ದುಡಿಯೋಂತ ಹೆಣ್ಮಕ್ಳಿಗೆ ಅಥವಾ ಯಾರಿಗೇ ಆಗ್ಲಿ ದುಡಿಯೋರಿಗೆ, ಬಿಸ್ನೆಸ್ ಮಾಡೋರಿಗೆ 40 ಲಕ್ಷದವರೆಗೂ ಕೂಡ GST ಕಟ್ಟೋಂಗಿಲ್ಲ. ಹೌದ್ರಾ? ಹಾಗೆ ನೋಡಕ್ ಹೋದ್ರೆ ನೀವು ಆನ್ಲೈನ್ ಪೇಮೆಂಟೇ ತಗೊಳ್ತಿದ್ದೀರಾ ಅಂತಂದ್ರೆ ಹೆಚ್ಚು ಕಮ್ಮಿ 1.5 ಕೋಟಿವರೆಗೂ ಕೂಡ ನೀವು ಗಳಿಸಿದ್ರೆ GST ಫೈಲ್ ಮಾಡಬೇಕು. ಆದ್ರೆ 1.5 ಕೋಟಿವರೆಗೂ ಕೂಡ ಗಳಿಸಿದ್ರೆ ನಿಮಗೆ ಏನು ಟ್ಯಾಕ್ಸೇ ಕೂರೋದಿಲ್ಲ. ಅಂದ್ರೆ ಆನ್ಲೈನ್ ಪೇಮೆಂಟ್ ತಗೊಳ್ತಾ ಇದ್ರೆ ನೀವು 100% ಆನ್ಲೈನ್ ಪೇಮೆಂಟ್ ತಗೊಳ್ತಿದ್ದೀರಾ ಅಂತಂದ್ರೆ ನಿಮಗೆ ಅವಕಾಶ ಇರುತ್ತೆ. ಸರ್ವಿಸ್ ಸೆಕ್ಟರ್ ಅಲ್ಲಿ ನೀವು ಯಾವ್ದಾದ್ರು ಆಫೀಸಲ್ಲಿ ಕೆಲಸ ಮಾಡ್ತಿದ್ದ ಅಂತಂದ್ರೂ ಕೂಡ ನಿಮಗೆ ಏನಿದೆ, GST ರಿಯಾಯಿತಿ ಇದೆ. ಅಥವಾ ನಿಮ್ಗೆ ಆಲ್ರೆಡಿ ಇಲ್ಲ, ನಂದು
ಒಂದು 50 ಲಕ್ಷ ರೂಪಾಯಿದಷ್ಟು ಬಿಸ್ನೆಸ್ ಆಗ್ತಾ ಇದೆ ಅಂದಾಗ ಒಂದು 25-30 ಲಕ್ಷ ನಿಮ್ಮ ಹೆಸರಲ್ಲಿ, 25-30 ಲಕ್ಷ ನಿಮ್ಮ ಮಕ್ಕಳ ಹೆಸರಲ್ಲಿ ನೀವು ಬಿಸ್ನೆಸ್ ಅನ್ನ ಮಾಡ್ಕೋಬಹುದು, ಅಕೌಂಟ್ ನ ಓಪನ್ ಮಾಡ್ಕೋಬಹುದು. ಅವಕಾಶಗಳಿದೆ ರೀ, ದುಡಿಯೋದಕ್ಕೆ ಸಾಕಷ್ಟು ಅವಕಾಶಗಳಿದೆ. ಬ್ಯುಸಿಯಾಗಿದ್ರೆ ಅವಾಗ ನಿಮ್ಗೇನಾಗತ್ತೆ, ನಿಮ್ಮ ಅತ್ತೆ ಅಂದ ಸಣ್ಣ ಪುಟ್ಟ ಮಾತಿಗೂ ರಿಯಾಕ್ಷನ್ ಕೊಡೋದಕ್ಕೆ ಅವಕಾಶ ಇರಲ್ಲ. ನಿಮ್ಮ ದುಡಿತಾ ಇರೋಂಥ ಸೊಸೆಗೆ ಅವಳು ಮನವೊಲಿಸಕ್ಕೆ ಅತ್ತೆಗೂ ಕೂಡ ಆಗಲ್ಲ. ಅತ್ತೆ ನಿಮಗೆ ಗೌರವ ಕೊಡ್ತಾರೆ, ನೀವು ಅವ್ರಿಗೆ ಗೌರವ ಕೊಡ್ತೀರಾ. ಇಬ್ಬರ ಸರ್ಕೊಂಡು ಸಣ್ಣ ಬಿಸ್ನೆಸ್ ಮಾಡ್ಬೋದು. ಬಿಸ್ನೆಸ್ಸಿಗೆ ಚಾನ್ಸ್ ಇದೆ, ಮಾಡಿ, ಯೋಚನೆ ಮಾಡಿ, ಆಗುತ್ತೆ, ಎಲ್ಲ ಆಗುತ್ತೆ. ಏನಿದೆ ನಿಮ್ಮ ಟ್ಯಾಲೆಂಟ್, ಕುತ್ಕೊಂಡು ಯೋಚನೆ ಮಾಡಿ. ಆಮೇಲೆ ನಿಮ್ಮ ಲೋಕಲ್ ಅಲ್ಲಿ ಯಾವ್ದು ಡಿಮ್ಯಾಂಡ್ ಇದೆ, ಜನಗಳಿಗೆ ಏನ್ ಬೇಕಾಗಿದೆ, ನಿಮ್ಮ ಲೋಕಲ್ ಅಲ್ಲಿ ಈಗ ರೊಟ್ಟೆ ರೆಡಿಮೇಡ್ ರೊಟ್ಟೆಗಳನ್ನ ಮಾಡುವಂತಹ ಸಾಕಷ್ಟು ಬಿಸ್ನೆಸ್ಗಳಿದೆ. ಚಟ್ನಿ ಪುಡಿ ಇವುಗಳು ಮಾಡೋದಕ್ಕೂ ಕೂಡ ಇದೆ. ಸಣ್ಣ ಕೆಲಸ ಅನ್ಸುತ್ತೆ, ದೊಡ್ಡದಾಗಿ ಬಿಸ್ನೆಸ್ಗಳಿದೆ. ಅದನ್ನ ನೀವು ಸ್ಟಾರ್ಟ್ ಮಾಡ್ಬೋದು ಕೂಡ. ಹಾಗೇನೆ ಕೆಲವರಂತೂ ಆನ್ಲೈನ್ ನಿಂದ ಐಟಮ್ಗಳು ತರಿಸ್ಕೊಂಡು ತಮ್ಮ ಸ್ನೇಹಿತರುಗಳಿಗೆ ರೀಡೈರೆಕ್ಟ್ ಮಾಡೋರು ಇದ್ದಾರೆ. ಅದು ಕೂಡ ಮಾಡ್ಕೋಬಹುದು, ತೊಂದರೆ ಇಲ್ಲ. ಯಾವುದೇ ಮಾಡಿ, ಮಾಡ್ಲೇಬೇಕಾಗತ್ತೆ. ನೀವು ನಮ್ಮ ಭಾರತೀಯ ಮಹಿಳೆಯರು, ನಮ್ಮ ಕರ್ನಾಟಕದವರು, ನೀವು ಬದಲಾದ್ರೆ ನಮ್ಮ ದೇಶ ಬದಲಾಗುತ್ತೆ. ಹಾಗಾಗಿ ನಿಮ್ಮ ವೃತ್ತಿ ಜೀವನವನ್ನ ಶುರು ಮಾಡಿ. ಗೆಟ್ ರೆಡಿಯಾಗಿ. ಇದೇ ಬೆಸ್ಟ್ ಟೈಮ್. ಈ ಟೈಮ್ ನ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ನಮ್ದು ಈಗ $5 ಟ್ರಿಲಿಯನ್ ಅರ್ಥವ್ಯವಸ್ಥೆ ಇದೆ. ಇದನ್ನ ನಾವು 15-20 ಟ್ರಿಲಿಯನ್ ಡಾಲರ್ಗೆ ಏರಿಸಬಹುದು ಯಾವಾಗ ನೀವು ಬದಲಾದ್ರೆ. ನಮ್ಮ 80% ಗೃಹಿಣಿಯರು, ಹೋಮ್ ಮೇಕರ್ ಅನ್ನೋ ಸ್ವಭಾವನ ಬಿಟ್ಟು ನಿಜವಾದ ಕಂಟ್ರಿ ಮೇಕರ್ ಆಗ್ಬೇಕಾಗತ್ತೆ. ನೀವೆಲ್ಲ ರೆಡಿ ಇದ್ದೀರಿ ಅನ್ಕೊಂತೀನಿ ನಾನು. ದಿಸ್ ಇಸ್ ದ ಬೆಸ್ಟ್ ಟೈಮ್ ಸ್ನೇಹಿತರೆ. ಈ ಟೈಮಲ್ಲಿ ನೀವು ರೆಡಿ ಇದ್ದಂದ್ರೆ ನಾವು ಜಗತ್ತನ್ನ ಬದಲಾಯಿಸ್ಬೋದು. ಇದು ಹೇಗೆ ಅನ್ನಿಸ್ತು ನಿಮಗೆ ಕಂಟೆಂಟ್ ಅಂತ ಹೇಳಿ. ಎಲ್ಲಿ ನಿಮಗೆ ಟಚ್ ಆಯ್ತು ಲೈಫಲ್ಲಿ ಅದನ್ನು ಕೂಡ ಹೇಳಿ. ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿ ಆಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್. ಹೇಳಿ, ಎದ್ದೇಳಿ, ಗುರು ಮುಟ್ಟೋವರೆಗೆ ನಿಲ್ಲದಿರಿ ಅಂತ ನಮ್ಮ ವಿವೇಕಾನಂದರು ಹೇಳಿದ್ದಾರೆ. ಅದು ನಿಮ್ಮನ್ನ ಮನಸ್ಸಲ್ಲಿ ಇಟ್ಕೊಂಡೇ ಹೇಳಿದ್ದಾರೆ. ರೆಡಿಯಾಗಿ.